ನೀವು ನೋಡ್ಬೋದು ಈ ಒಂದು ಕ್ರಿಕೆಟ್ ಆಟಗಾರರ ಜೀವನ, ಎಷ್ಟು ಡಿವೋರ್ಸ್ಗಳು, ಸಿನಿಮಾ ನಟ ನಟಿಯರು ಎಷ್ಟು ಡಿವೋರ್ಸ್ಗಳು, ಬಿಸ್ನೆಸ್ ಮ್ಯಾನ್, ರಾಜಕಾರಣಿಗಳು ಡಿವೋರ್ಸ್. ಯಾಕಿದೆಲ್ಲ? ಅವರಿಗೇನು ಹಣದ ಕೊರತೆ ಇದೆಯಾ? ಸುಖದ ಕೊರತೆ ಇದೆಯಾ? ಎಲ್ಲ ಇದೆ, ಆದರೆ ಯೇಸುವಿನ ಕೊರತೆ ಇದೆ. ಎವ್ರಿ ಒನ್ ನೀಡ್ಸ್ ಜೀಸಸ್. ಪ್ರತಿಯೊಬ್ಬರಿಗೂ ಯೇಸು ಬೇಕು. ಎಷ್ಟು ನಾವು ದೇವರ ವಾಕ್ಯಗಳನ್ನ ಧ್ಯಾನಿಸಿದ್ರು ಕೂಡ ಕಡಿಮೆನೆ. ನಾವು ಸಾಯೋದ್ರೊಳಗಡೆ ಎಷ್ಟು ದೇವರ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ ಅಲ್ವಾ? ಸೊ ಅದರಿಂದ ನಾವು ಪ್ರತಿದಿನ ದೇವರ ವಾಕ್ಯ ನಮ್ಮಲ್ಲಿ ತುಂಬಿಸ್ಕೊಳ್ತಾ ಇದ್ರೂ ಕೂಡ ಅದು ಕಡಿಮೆನೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅಗತ್ಯವಾಗಿ ಬೇಕಾಗಿರೋದೇನು ಅಂದ್ರೆ ದೇವರ ಒಂದು ಪ್ರೀತಿ, ಮುಖ್ಯವಾಗಿ ಯೇಸುವಿನ ಪ್ರೀತಿ, ಯೇಸುವಿನ ಶಾಂತಿ, ಯೇಸುವಿನ ಆನಂದ. ಈ ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಶಾಂತಿ, ಯೇಸು ಕ್ರಿಸ್ತನ ಆನಂದ, ಲವ್ ಆಫ್ ಗಾಡ್, ಜಾಯ್ ಆಫ್ ಗಾಡ್, ಪೀಸ್ ಆಫ್ ಗಾಡ್. ದೇವರ ಪ್ರೀತಿ, ದೇವರ ಆನಂದ, ದೇವರ ಒಂದು ಸಮಾಧಾನ ಒಬ್ಬ ಮನುಷ್ಯನ ಒಳಗಡೆ ಇಲ್ಲದೆ ಇದ್ರೆ ಅವನ ಹೆಣಕ್ಕೆ ಸಮಾನ. ಈಕ್ವಲ್ ಟು ಡೆತ್, ಡೆಡ್ ಬಾಡಿ, ಬದುಕಲಿಕ್ಕಾಗಲ್ಲ. ಇವತ್ತೆಷ್ಟೋ ಜನ ಇದಿಲ್ಲದೆ ಒಳಗಡೆ ಸತ್ಯ ಹೋಗ್ಬಿಟ್ಟಿದ್ದಾರೆ. ನಿಮ್ಮಲ್ಲಿ ಕೆಲವರು ಇದೇ ಪರಿಸ್ಥಿತಿಯಲ್ಲಿ ಇದ್ದೀರಿ. ಇವತ್ತು ಶರೀರ ಜೀವಂತವಾಗಿದೆ, ಆದರೆ ಒಳಗಡೆ ಇರಬೇಕಾದ ದೇವರ ಪ್ರೀತಿ ಇಲ್ಲ, ಇರಬೇಕಾದಂಥ ಯೇಸುವಿನ ಆನಂದ ಇಲ್ಲ, ಇರಬೇಕಾದಂಥ ಯೇಸು ಕ್ರಿಸ್ತನ ಸಮಾಧಾನ ಇಲ್ಲ. ಅದಿಲ್ಲದೆ ಇರೋದ್ರಿಂದ ನಿಮ್ಮ ಜೀವಿತಗಳು ಕೆಲವರು ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ರೀತಿ ಹೆಣತರ ಆಗ್ಬಿಟ್ಟಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಯೇಸು ಕ್ರಿಸ್ತನ ಆ ಪ್ರೀತಿ ನಮ್ಮೊಳಗಡೆ ತುಂಬಲ್ಪಡ್ತದೋ ನಮ್ಮ ಜೀವನ ನಿಜವಾಗ್ಲೂ ಸಾರ್ಥಕ ಆಗುತ್ತೆ. ಈ ಯೇಸು ಕ್ರಿಸ್ತನ ಆ ಪ್ರೀತಿ ಯಾರಿಗೆಲ್ಲ ಬೇಕು ಕೇಳಿದ್ರೆ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ವಾಟ್ ಈಸ್ ದ ಪ್ರೈಮರಿ ನೀಡ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂತ ಕೇಳೋದಾದ್ರೆ ಅದಕ್ಕೆ ಉತ್ತರ ಲವ್ ಆಫ್ ಗಾಡ್, ದೇವರ ಪ್ರೀತಿ. ದೇವರ ಪ್ರೀತಿಯ ಒಂದು ಅನುಭವ ಮನುಷ್ಯನ ಒಳಗಡೆ ಆಗಬೇಕು ಅಂತಾನೆ ದೇವರು ನಮಗೆ ಪವಿತ್ರ ಆತ್ಮ ಅವರನ್ನ ಕೊಟ್ಟಿರೋದು. ಆದ್ರೆ ಎಷ್ಟೋ ಜನ ಈ ಪವಿತ್ರ ಆತ್ಮರನ್ನ ಪಡ್ಕೊಳ್ದೇನೆ, ದೇವರ ಪ್ರೀತಿ ಇಲ್ಲೇನೆ ಆತ್ಮಿಕವಾಗಿ ಮಾನಸಿಕವಾಗಿ ಸತ್ತ ಅವಸ್ಥೆನಲ್ಲಿದ್ದಾರೆ. ಆದ್ರೆ ಕ್ರೈಸ್ತರು ಹೆಸರಿಗೆ ಮಾತ್ರ ಕ್ರೈಸ್ತರು, ನಾಮಕಾವಸ್ಥೆಗೆ ಕ್ರೈಸ್ತರು, ಕ್ರೈಸ್ತ ಧರ್ಮದಲ್ಲಿರ್ತಾರೆ, ಕ್ರೈಸ್ತ ಸಂಪ್ರದಾಯಗಳನ್ನ ಮಾಡ್ತಾರೆ, ಕ್ರೈಸ್ತ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಆದ್ರೆ ಒಳಗಡೆ ಏನಿಲ್ಲ ಅಂದ್ರೆ ಕ್ರಿಸ್ತನ ಆತ್ಮನೂ ಇಲ್ಲ, ಕ್ರಿಸ್ತನ ಪ್ರೀತಿನೂ ಇಲ್ಲ. ನಿಮ್ಮಲ್ಲಿ ಯಾರಲ್ಲಿ ನಿಜವಾಗ್ಲೂ ಕ್ರಿಸ್ತನ ಆತ್ಮ ಮತ್ತು ಕ್ರಿಸ್ತನ ಪ್ರೀತಿ ಇರೋದಿಲ್ವೋ ನೀವು ನಿಜವಾದ ಕ್ರೈಸ್ತರೇ ಅಲ್ಲ. ನಿಜವಾದ ಕ್ರೈಸ್ತರ ಒಳಗಡೆ ಕ್ರಿಸ್ತ ಯೇಸುವಿನ ಆತ್ಮ ಅಂದ್ರೆ ಹೋಲಿ ಸ್ಪಿರಿಟ್ ಇರ್ತಾರೆ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ನಿಜವಾಗ್ಲೂ ಹೋಲಿ ಸ್ಪಿರಿಟ್ ಇರುವಾಗ ಹೋಲಿ ಸ್ಪಿರಿಟ್ ವಿಲ್ ಪ್ರೊಡ್ಯೂಸ್ ದ ಲವ್ ಆಫ್ ಗಾಡ್ ಇನ್ ಅವರ್ ಹಾರ್ಟ್ಸ್. ಪವಿತ್ರ ಆತ್ಮರು ನಮ್ಮ ಹೃದಯದಲ್ಲಿ ಯೇಸುವಿನ ಆ ಪ್ರೀತಿಯನ್ನ ಉಂಟು ಮಾಡ್ತಾರೆ. ಆ ಪ್ರೀತಿ ನಮ್ಮಲ್ಲಿ ಉಂಟಾಗುವಾಗ ನಮಗೆ ಲೋಕದಲ್ಲಿ ಜೀವಿಸಲಿಕ್ಕೆ ಒಂದು ಬೋಲ್ಡ್ನೆಸ್ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಹೇಳ್ತಾರೆ, ಪರ್ಫೆಕ್ಟ್ ಲವ್ ಕ್ಯಾಸ್ಟ್ ಔಟ್ ಆಲ್ ಕೈಂಡ್ಸ್ ಆಫ್ ಫಿಯರ್ಸ್. ಪೂರ್ಣವಾದ ಪ್ರೀತಿ ಎಲ್ಲಾ ರೀತಿಯ ಭಯವನ್ನ ಹೊರದೂಡುತ್ತಂತೆ. ಇವತ್ತು ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದ್ರೆ ಒಂದು ರೀತಿ ಭಯದಲ್ಲಿ ಬದುಕ್ತಾ ಇದ್ದಾರೆ. ದೇ ಆರ್ ವೆರಿ ಮಚ್ ವರಿಡ್ ಅಬೌಟ್ ಟುಮಾರೋ, ದೇರ್ ಫ್ಯೂಚರ್. ಅದರ ಅರ್ಥ ಏನು ಗೊತ್ತಾ? ಅವ್ರ ಒಳಗಡೆ ದೇವರ ಪ್ರೀತಿಯ ಅನುಭವ ಆಗ್ತಾ ಇಲ್ಲ. ನೀವು ಯಾರು ನಾಳೆ ಬಗ್ಗೆ ಚಿಂತಿಸ್ತಾ ಕೊರಗ್ತಾ ಟೆನ್ಷನ್ ಮಾಡ್ಕೊಂಡು ಬದುಕ್ತಾ ಇದ್ದೀರೋ, ವಾಟ್ ಯು ಆರ್ ಟ್ರೂಲಿ ಲ್ಯಾಕಿಂಗ್ ಈಸ್ ದ ಲವ್ ಆಫ್ ಗಾಡ್. ನಿಮ್ ನಿಜವಾದ ಕೊರತೆ ದೇವರ ಪ್ರೀತಿ. ಇದನ್ನ ನೀಗಿಸೋದು ಮನುಷ್ಯನಿಂದ ಆಗಲ್ಲ. ಯಾವ ಮನುಷ್ಯನಿಂದನೂ ಆಗೋದಿಲ್ಲ, ಯಾವ ಹಣದಿಂದನೂ ಆಗೋದಿಲ್ಲ, ಜಾಬ್ ಇಂದ ಆಗೋದಿಲ್ಲ, ವಸ್ತುಗಳಿಂದ ಆಗೋದಿಲ್ಲ, ಒಳ್ಳೆ ಊಟ ಬಟ್ಟೆಯಿಂದ ಆಗೋದಿಲ್ಲ, ಫ್ರೆಂಡ್ಸ್ ಇಂದ ಆಗೋದಿಲ್ಲ. ಇದು ಆಗೋದು ಹೋಲಿ ಸ್ಪಿರಿಟ್ ಇಂದ ಮಾತ್ರನೇ, ಪವಿತ್ರ ಆತ್ಮನಿಂದ ಮಾತ್ರನೇ. ಆ ವಾಕ್ಯ ಓದೋಣ. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ,
ಪೂರ್ಣ ಪ್ರೀತಿ ಏನು ಪ್ರೀತಿಯನ್ನು ಹೊರದೂಡುವಂಥದ್ದು? ಪೂರ್ಣ ಪ್ರೀತಿ, ಪರ್ಫೆಕ್ಟ್ ಲವ್. ಆ ಪರ್ಫೆಕ್ಟ್ ಲವ್, ಪೂರ್ಣ ಪ್ರೀತಿ ನಿನ್ನ ಒಳಗಡೆ ಇರ್ತಕ್ಕಂಥ ಭಯವನ್ನ, ಭೀತಿಯನ್ನ, ಆತಂಕವನ್ನ ಏನ್ ಮಾಡುತ್ತೆ? ಹೊರದೂಡುತ್ತೆ, ಹೊರಗೆ ತಳ್ಳುತ್ತೆ. ಆಗ ನೀವು ಹೇಗೆ ಬದುಕಬಹುದು? ಯು ಕ್ಯಾನ್ ಲಿವ್ ಜಾಯ್ಫುಲಿ ಅಂಡ್ ಪೀಸ್ಫುಲಿ. ನೀವು ಆನಂದವಾಗಿ ಬದುಕ್ತೀರಿ, ಸಮಾಧಾನದಲ್ಲಿ ಬದುಕ್ತೀರಿ. ಇವತ್ತು ಏನಿಲ್ಲ, ನಿಮ್ಮ ಮುಖಗಳನ್ನೆಲ್ಲ ನೋಡಿದ್ರೆ ಸಮಾಧಾನ ಕಳ್ಕೊಂಡು, ನೆಮ್ಮದಿ ಕಳ್ಕೊಂಡು, ಎಲ್ಲಾ ಕಳ್ಕೊಂಡು, ಇನ್ನೇನೂ ಇಲ್ಲ, ಓನ್ಲಿ ಡೆತ್ ಅನ್ನೋ ರೀತಿಯಲ್ಲಿ, ಮರಣ ಮಾತ್ರ ಇದೆ, ಉಳ್ಕೊಂಡಿದೆ, ಸಾಯೋದೊಂದು ಉಳ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಕೆಲವರು ಮುಖಗಳಿದೆ. ಯಾಕೆ ಆ ರೀತಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ, ನಮ್ಮ ಒಳಗಡೆ ಆ ಯೇಸುವಿನ ಪ್ರೀತಿಯ ಅನುಭವ ಇಲ್ಲ. ನಮ್ಮ ಜೀವನಕ್ಕೆ ಒಂದು ಪರ್ಪಸ್ಸೇ ಇಲ್ಲ, ಉದ್ದೇಶನೇ ಇಲ್ಲ. ಸುಮ್ಮನೆ ಬದುಕ್ತಾ ಇದೀವಿ ಅಷ್ಟೇ. ಬದುಕಬೇಕು, ಬದುಕ್ತಾ ಇದ್ದೀವಿ. ಭಾನುವಾರ ಆದ್ರೆ ಚರ್ಚಿಗೆ ಹೋಗ್ಬೇಕು, ಚರ್ಚಿಗೆ ಹೋಗ್ತೀವಿ. ಈಸ್ಟರ್ ಬಂದ್ರೆ ಈಸ್ಟರ್ ಮಾಡ್ತೀವಿ, ಅದಾದ್ಮೇಲೆ ಕ್ರಿಸ್ಮಸ್ ಬಂದ್ರೆ ಕ್ರಿಸ್ಮಸ್ ಮಾಡ್ತೀವಿ, ಅದಾದ್ಮೇಲೆ ಏನೇನ್ ಬರುತ್ತೋ ಅದೆಲ್ಲ ಮಾಡ್ತೀವಿ, ಹೋಗ್ತೀವಿ. ಆದ್ರೆ ಪ್ರಶ್ನೆ, ನಿನ್ನ ಜೀವಿತದಲ್ಲಿ ನಿಜವಾಗ್ಲೂ ಆನಂದವಾಗಿದೆಯಾ? ನೆಮ್ಮದಿಯಾಗಿದೆಯಾ? ನೀವು ಕೊಡ್ಬೋದು, ನಮ್ಮ ಜೀವನದಲ್ಲಿ ಆನಂದ ಇಲ್ಲ, ನೆಮ್ಮದಿ ಇಲ್ಲ. ಯಾಕೆ ಅಂದ್ರೆ ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಕಾಯಿಲೆ ಇದೆ, ಸಾಲ ಇದೆ, ಕಷ್ಟ ಇದೆ, ಅವ್ರು ಹಾಗೆ, ಇವ್ರು ಹೀಗೆ, ಈ ರೀತಿ 108 ಕಾರಣಗಳನ್ನ ನೀವು ಕೊಡ್ಬೋದು. ಆದ್ರೆ ಇದು ಯಾವುದು ನಿಜವಾದ ಕಾರಣ ಅಲ್ಲ. ಇದು ನೀವು ಕೊಡುವ ಕಾರಣ, ನಿಮ್ಮ ಕಾರಣ. ನಿಜವಾದ ಕಾರಣ ಏನು ಗೊತ್ತಾ? ನಿನ್ನ ಒಳಗಡೆ ಆ ಸ್ವರ್ಗೀಯ ಆನಂದ ಇಲ್ಲ, ನಿನ್ನ ಒಳಗಡೆ ಆ ಸ್ವರ್ಗೀಯ ಶಾಂತಿ ಇಲ್ಲ. ಇದು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ, ಇದು ಚರ್ಚಲ್ಲಿ ಸಿಗೋದಿಲ್ಲ, ಇದು ರಿಟ್ರೀಟ್ ಸೆಂಟ್ರಲ್ಲಿ ಸಿಗೋದಿಲ್ಲ, ಇದು ಎಲ್ಲೂ ಸಿಗೋದಿಲ್ಲ. ಇದು ಎಲ್ಲಿ ಸಿಗುತ್ತೆ ಕೇಳಿದ್ರೆ, ಇದು ಶುಭ ಸಂದೇಶದ ಮುಖಾಂತರ ಸಿಗುತ್ತೆ. ಓನ್ಲಿ ಗಾಸ್ಪೆಲ್ ಕ್ಯಾನ್ ಗಿವ್ ಯು ದ ಟ್ರೂ ಜಾಯ್. ನೋಬಡಿ ಎಲ್ಸ್ ಕ್ಯಾನ್ ಗಿವ್ ಯು ದಟ್. ಯಾರಿಗೂ ಕೊಡ್ಲಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿರುವ ಸಕಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರು ನಿಮಗೆ ಕ್ರಿಸ್ತ ಯೇಸುವಿನ ಆನಂದ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರ ಇದೆ ಅಲ್ವಾ? ಎಷ್ಟೋ ಜನರು ಮೂಢನಂಬಿಕೆ ಇರೋರೆಲ್ಲ ಹೋಗ್ತಾ ಇದ್ದಾರೆ ಪುಣ್ಯಕ್ಷೇತ್ರಗಳಿಗೆ. ವಿಶ್ವಾಸಿಗಳು ಹೋಗೋದಿಲ್ಲ, ವಿಶ್ವಾಸ ಇಲ್ಲದೆ ಇರೋರು ಓಡ್ತಾರೆ ಅನೇಕ ಪುಣ್ಯಕ್ಷೇತ್ರಗಳ ಹಿಂದೆ. ಹೀಗೆ ಹರಕೆ ಹೊತ್ಕೊಂಡು ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರನೋ ಅವರು ಅಂದ್ಕೊಂಡ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಪುಣ್ಯಕ್ಷೇತ್ರಗಳ ಹಿಂದೆ ಓಡುವಂತ ಒಂದು ಸಂಪ್ರದಾಯ ಅನ್ಯ ಧರ್ಮೀಯರಲ್ಲಿ ಇತ್ತು. ಅದೀಗ ಏನಾಗ್ಬಿಟ್ಟಿದೆ ಅಂದ್ರೆ, ಅವ್ರ ಮಧ್ಯದಲ್ಲಿ ನಾವು ಬದುಕೋದ್ರಿಂದ, ಕ್ರೈಸ್ತರು ಬದುಕೋದ್ರಿಂದ ನಾವು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದೀವಿ. ನಮ್ದೇ ಆದ ಕೆಲವೊಂದು ಪುಣ್ಯಕ್ಷೇತ್ರಗಳನ್ನ ಮಾಡಿಕೊಂಡು ಅದ್ರ ಹಿಂದೆ ಓಡ್ತಾ ಕಾಲ ಕಳೀತಾ ಇದ್ದೀವಿ. ಆದ್ರೆ ಈ ಪ್ರಪಂಚದಲ್ಲಿರುವ ಸಕಲ ಪುಣ್ಯಕ್ಷೇತ್ರಕ್ಕೂ, ಅಥವಾ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಯಾವುದು? ಜೆರುಸಲೇಮ್, ಇಸ್ರಾಯೇಲ್ ದೇಶ. ಅಲ್ಲಿಗೆ ಹೋಗಿ ಬಂದ್ರು, ಅಲ್ಲಿ ಯೇಸು ಹುಟ್ಟಿದ ಜಾಗ ನೋಡ್ಕೊಂಡು ಮುತ್ತಿಟ್ಟು ಬಂದ್ರು. ಯೇಸು ಸತ್ತ ಸಮಾಧಿ ಒಳಗಡೆ ನೀವೊಂದ್ ರೌಂಡ್ ಹೋಗಿ ಬಂದ್ರು, ಆಯ್ತಾ? ಅಲ್ಲಿ ಏನು ಶಿಲ್ಬೆ ಇದೆ ಅಂತೆಲ್ಲ ಹೇಳ್ತಾರೆ, ಯೇಸು ಸ್ವಾಮಿ ಸತ್ತಂತ ಶಿಲ್ಬೆ, ಅದನ್ನ ನೋಡಿ ಮುತ್ತು ಕೊಟ್ಟು ಬಂದ್ರು. ನಿಮ್ಮ ಹೃದಯದೊಳಗಡೆ ಆ ಯೇಸುವಿನಲ್ಲಿರೋ ಸಮಾಧಾನ ಸಿಗಲ್ಲ. ಯಾಕಂದ್ರೆ ಹೋಗಿ ಬಂದವರು ಎಷ್ಟೋ ಜನ ಇದ್ದಾರೆ, ನೆಮ್ಮದಿಯಾಗಿಲ್ಲ. ಎಷ್ಟೋ ಜನ ಹೋಗಿ ಬಂದ್ಬಿಟ್ಟಿದ್ದಾರೆ ಜೆರುಸಲೇಮ್ಗೆ, ಇಸ್ರಾಯೇಲ್ಗೆ, ಅಲ್ಲಿ ಇಲ್ಲಿ ಎಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಪುಣ್ಯಕ್ಷೇತ್ರನ ಸುತ್ತೋಡ್ಕೊಂಡು ಬಂದಿದ್ದಾರೆ. ಅನೇಕ ರಿಟ್ರೀಟ್ ಸೆಂಟರ್ಗಳನ್ನ ಸುತ್ತೋಡ್ಕೊಂಡು ಬಂದಿದ್ದಾರೆ. ಎಲ್ಲಿ ಸುತ್ತೋಡಿದ್ರು, ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರು, ಏನಿದ್ರು, ನಿನ್ನ ಒಳಗಡೆ ಈ ಕ್ರಿಸ್ತ ಯೇಸುವಿನ ಸಮಾಧಾನ ಬರಬೇಕಾದ್ರೆ, ಅಥವಾ ಕ್ರಿಸ್ತ ಯೇಸುವಿನ ಆನಂದ ಬರಬೇಕಾದ್ರೆ, ಅದು ಒಂದೇ ಒಂದು ಶುಭ ಸಂದೇಶ ಬೇಕು, ಗಾಸ್ಪಲ್ ಬೇಕು. ಓನ್ಲಿ ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ ಮಾತ್ರನೇ, ಅಥವಾ ಯೇಸುವಿನ ಮುಖಾಂತರ ಮಾತ್ರನೇ. ಓನ್ಲಿ ಥ್ರೂ ಜೀಸಸ್, ಯೇಸು ಕ್ರಿಸ್ತನ ಮುಖಾಂತರ ಮಾತ್ರನೇ ಹೃದಯಕ್ಕೆ ಬೇಕಾದಂತಹ ನಿಜವಾದ ಒಂದು ನೀಡ್, ನೆಸೆಸಿಟಿ ಫುಲ್ಫಿಲ್ ಆಗುತ್ತೆ. ಬೇರೆ ಯಾರಿಂದನೂ ಆಗೋದಿಲ್ಲ, ಯಾವುದರಿಂದನೂ ಆಗೋದಿಲ್ಲ. ನೀವೆಷ್ಟು ಟ್ರೈ ಮಾಡಿದ್ರು ಕೂಡ ಫೇಲ್ ಆಗ್ತಾ ಹೋಗ್ತೀರಿ ಬಿಟ್ರೆ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲ್ನಲ್ಲಿ ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ. ಲೂಕನ ಶುಭ ಸಂದೇಶದಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಒಬ್ಬ ಧನಾಢ್ಯ ಶ್ರೀಮಂತನಾದ ಒಬ್ಬ ವ್ಯಕ್ತಿ, ಅವನೇನು ಸಾಧಾರಣ ಮನುಷ್ಯ ಅಲ್ಲ, ಅವನು ಸುಂಕ ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸ ಇರತಕ್ಕಂಥವನು, ಒಳ್ಳೆ ಸಂಪಾದನೆ ಇದೆ, ಟ್ಯಾಕ್ಸ್ ಕಲೆಕ್ಟರ್, ರೋಮನ್ರಿಗೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ ಜಕ್ಕಾಯ. ಆದ್ರೆ ಜಕ್ಕಾಯನಿಗೆ ಹೃದಯದಲ್ಲಿ ಏನೋ ಒಂದು ಕೊರತೆ, ಅವನಿಗೆ ಗೊತ್ತಿಲ್ಲ ಏನ್ ಕೊರತೆ ಇದೆ ಅಂತ. ಆದ್ರೆ
ಆ ಕೊರತೆಯನ್ನು ಹುಡುಕಿಕೊಂಡು ಅವನು ಯೇಸುವಿನ ಬಳಿಗೆ ಬಂದ. ಅವನ ಒಳಗಡೆ ಏನೋ ಒಂದು ಕೊರತೆ ಇದೆ, ಅವನಿಗೆ ಗೊತ್ತಿಲ್ಲ ಅವನಿಗೇನು ಲ್ಯಾಕಿಂಗ್ ಇದೆ ಅಂತ. ಎಲ್ಲೋ ಅವನಿಗೆ ಮನಸ್ಸಿಗೆ ಅನ್ನಿಸ್ತು ಯೇಸುವನ್ನೊಂದ್ಸರಿ ನೋಡ್ಬೇಕು ಅಂತ. ಯಾವಾಗ ಅವನು ನಿಜವಾಗ್ಲೂ ಯೇಸು ಕ್ರಿಸ್ತರನ್ನ ಭೇಟಿ ಆದ್ನೋ, ವೆನ್ ಹಿ ಹ್ಯಾಡ್ ಎನ್ ಎನ್ಕೌಂಟರ್ ವಿತ್ ಜೀಸಸ್, ಅವನ ಹೃದಯದಲ್ಲಿ ಸಿಗಬೇಕಾದಂತಹ ಆ ರಕ್ಷಣೆಯ ಆನಂದ ಅವನಿಗೆ ಸಿಕ್ತು. ಅವತ್ತು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅವತ್ತು ಅವನು ದುಡ್ಡಿನ ಹಿಂದೆ ಓಡೋದನ್ನ ನಿಲ್ಲಿಸ್ದ. ಅವತ್ತವನು ಹೇಳ್ತಾನೆ, ನಾನು ಯಾರಿಗಾದರೂ ಅನ್ಯಾಯ ಮಾಡಿದರೆ 4ರಷ್ಟು ವಾಪಸ್ ಕೊಡ್ತೀನಿ. ಅಲ್ಲಿವರೆಗೂ ಅನ್ಯಾಯ ಮಾಡಿಕೊಂಡೇ ಬದುಕುದ. ನಮ್ಮಲ್ಲೂ ಕೆಲವ್ರ ಜೀವನನೇ ಹಾಗೆ, ಅನ್ಯಾಯ ಮಾಡಿ ಸುಳ್ಳು ಹೇಳಿ ಸಂಪಾದನೆ ಮಾಡೋದು, ಅನ್ಯಾಯ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಕಳ್ತನ ಮಾಡಿ ಯಾರ್ದೋ ತಲೆ ಒಡೆದು ಬದುಕೋದು. ನಮಗೇನ್ ಬೇಕು? ದುಡ್ಡು ಬೇಕು. ನಮ್ಮ ತಲೆ ಒಳಗಡೆ ಪಿಶಾಚಿ ಒಂದು ಸುಳ್ಳನ್ನು ಹಾಕ್ಬಿಟ್ಟಿದ್ದಾನೆ. ಇದು ಎಲ್ಲರ ತಲೆ ಒಳಗಡೆ ಹಾಕ್ಬಿಟ್ಟಿದ್ದಾನೆ. ದುಡ್ಡಿದ್ರೆ ಚೆನ್ನಾಗಿ ಬದುಕಬಹುದು. ಈ ಪ್ರಪಂಚದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಹಣ ಇದ್ರೆ ಮಾತ್ರ ಸಾಧ್ಯ. ಅದರಷ್ಟು ಮಹಾ ವಂಚನೆ ಬೇರೆ ಯಾವುದೂ ಇಲ್ಲ. ಎಷ್ಟೋ ಜನ ಹಣ ಇರುವವ್ರ ಜೀವನ ಬರ್ಬಾದಾಗಿ ಹೋಗ್ಬಿಟ್ಟಿದೆ. ನೀವು ನೋಡ್ಬೋದು, ಈ ಒಂದು ಕ್ರಿಕೆಟ್ ಆಟಗಾರರ ಜೀವನ ಎಷ್ಟು ಡಿವೋರ್ಸ್ಗಳು, ಸಿನಿಮಾ ನಟ ನಟಿಯರು ಎಷ್ಟು ಡಿವೋರ್ಸ್ಗಳು, ಬಿಸ್ನೆಸ್ ಮ್ಯಾನ್, ರಾಜಕಾರಣಿಗಳು ಡಿವೋರ್ಸ್. ಯಾಕಿದೆಲ್ಲ? ಅವರಿಗೇನು ಹಣದ ಕೊರತೆ ಇದೆಯಾ? ಸುಖದ ಕೊರತೆ ಇದೆಯಾ? ಎಲ್ಲ ಇದೆ, ಆದರೆ ಯೇಸುವಿನ ಕೊರತೆ ಇದೆ. ಎವ್ರಿ ಒನ್ ನೀಡ್ಸ್ ಜೀಸಸ್. ಪ್ರತಿಯೊಬ್ಬರಿಗೂ ಯೇಸು ಬೇಕು. ಆದ್ರೆ ನಾವು ಬಯಸ್ತಾರೆ ಯೇಸು ಅಲ್ಲ, ನಾವು ಬಯಸ್ತಾರೆ ಯೇಸು, ನಾವು ಅಂದ್ಕೊಂಡು ಕೊಡುವ ಯೇಸು, ನಾವು ಪ್ರಾರ್ಥನೆ ಮಾಡಿದ್ದನ್ನ ನೆರವೇರಿಸಿಕೊಡುವ ಯೇಸು, ಅದ್ಭುತ ಮಾಡುವ ಯೇಸು. ಯಾವುದಕ್ಕೋಸ್ಕರ? ಅದ್ಭುತಕ್ಕೋಸ್ಕರ. ಪ್ರಾರ್ಥನೆ ಇರೋದೇ ಹಾಗನ್ಸುತ್ತೆ, ಅದ್ಭುತಶಾಲಿಯಾದ ಬಾಲ ಯೇಸು. ಯಾರೋ ಒಂದು ರೀತಿ ಒಂದೊಂದು ಯೇಸುನ್ ಕಂಡುಹಿಡಿತಾರೆ. ಆದ್ರೆ ಬೈಬಲ್ ಅಲ್ಲಿರೋ ಯೇಸು ಯಾರಿಗೂ ಬೇಡ. ಸತ್ತು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾಗಿ ಪಿತದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ಪ್ರಧಾನ ಯಾಜಕನಾಗಿ ಅವರನ್ನು ನಂಬಿ ನಿರೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಪರವಾಗಿ ಪ್ರಾರ್ಥಿಸುತ್ತಿರುವ, ಭಿನ್ನಯಿಸುತ್ತಿರ್ತಕ್ಕಂತಹ ಜೀವಂತ ದೇವರ ಪುತ್ರನಾದ ಆ ಯೇಸು ಕ್ರಿಸ್ತರು ಇವತ್ತು ಯಾರಿಗೂ ಬೇಕಾಗಿಲ್ಲ. ಎಲ್ರಿಗೂ ಬೇಕಾಗಿರೋದು ಯಾರು ಅಂದ್ರೆ ಬಾಲ ಯೇಸು. ರಕ್ಷಣೆ ಕೊಡುವ ಯೇಸು ಬೈಬಲ್ನಲ್ಲಿದ್ದಾರೆ. 4 ಶುಭ ಸಂದೇಶದಲ್ಲಿ ಸಿಗ್ತಾರೆ. ಜೀಸಸ್ ಕ್ರೈಸ್ಟ್ ಆಫ್ ನಜರೇತ್, ನಜರೇತಿನ ಯೇಸು, ನರಪುತ್ರನಾಗಿ ಬಂದ ಯೇಸು, ದೇವರ ಪುತ್ರ ಯೇಸು, ರಕ್ಷಕನಾದ ಯೇಸು, ಸತ್ತು ಪುನರುತ್ಥಾನನಾದ ಯೇಸು, ಮತ್ತೆ ಮರಳಿ ಬರುವ ಯೇಸು. ಇದು ಬೈಬಲ್ ಹೇಳುವ ಯೇಸು. ಈ ಯೇಸು ಕ್ರಿಸ್ತರು ನಮಗೆ ಬೇಕಿವತ್ತು. ಬೇರೆ ಯೇಸುನು ಈ ಹುಡುಕೋರು ಇದ್ದಾರೆ ಸುಮಾರು ಜನ. ಬೇರೆ ಬೇರೆ ವೆರೈಟಿ ಜೀಸಸ್ ಇದ್ದಾರೆ, ವೆರೈಟಿ ಮದರ್ ಮೇರಿ ಇದ್ದಾರೆ. ಎಲ್ಲ ಹುಡುಕ್ತಾ ಇರೋದು ಇವತ್ತೇನು ಗೊತ್ತಾ? ಅದ್ಭುತಕ್ಕೋಸ್ಕರ, ಸುಖಕ್ಕೋಸ್ಕರ, ಅವರವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವ ಅನ್ಯ ಧರ್ಮೀಯರು ಯಾವ ರೀತಿ ಅವರ ದೇವತೆಗಳ ಹಿಂದೆ ಹೋಗ್ತಾರೋ ಅಥವಾ ಅವರ ದೇವರುಗಳ ಹಿಂದೆ ಹೋಗ್ತಾರೋ, ಕ್ರೈಸ್ತರು ಕೂಡ ಅದೇ ರೀತಿಯಲ್ಲಿ ಅವರವ್ರು ಮಾಡ್ಕೊಂಡಿರುವ ಅಥವಾ ಮನುಷ್ಯ ಮಾಡ್ಕೊಂಡಿರುವ ಪಿಶಾಚಿಯ ವಂಚನೆಯಿಂದ ಆಗಿರುವ ಅನೇಕ ಈ ರೀತಿಯ ಮೂರ್ತಿಗಳ ಹಿಂದೆ ಹೋಗೋರಿದ್ದಾರೆ. ಹೆಸರು ಉಪಯೋಗಿಸೋದು ಜೀಸಸ್, ಮದರ್ ಮೇರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹುಡುಕಬೇಕಾಗಿರೋದು ಯೇಸುವನ್ನ. ಜಕ್ಕಾಯ ಯೇಸುವನ್ನು ಹುಡುಕೊಂಡ, ಅವನಿಗೇನ್ ಸಿಕ್ತು? ಸಾಲ್ವೇಷನ್ ಸಿಕ್ತು. ಯೇಸುನ ಯಾರು ಹುಡುಕ್ತಿರೋ ನಿಮಗೆ ಸಾಲ್ವೇಷನ್ ಸಿಗುತ್ತೆ, ನಿನಗೆ ರಕ್ಷಣೆ ಸಿಗುತ್ತೆ, ಆನಂದ ಸಿಗುತ್ತೆ. ಅವನಿಗೆ ಆನಂದ ಸಿಕ್ಕಿದ ಮೇಲೆ ಅವನು ಹೇಳ್ತಾನೆ, ಮಾನಸಾಂತರ ಪಡ್ತಾನೆ, ನಾನು 4ರಷ್ಟು ವಾಪಸ್ ಕೊಡ್ತೀನಿ ಮೋಸ ಮಾಡಿದ್ರೆ ಅಂತ. ಇದು ಹಾಗಲ್ಲ. ಬಾಲ ಯೇಸು ಹತ್ರನೂ ಹೋಗ್ತಾರೆ, ಮದರ್ ಮೇರಿ ಹತ್ರನೂ ಹೋಗ್ತಾರೆ. ಅವರವ್ರ ಮದರ್ ಮೇರಿ ಇಲ್ಲೆಲ್ಲೋ ಪ್ರತ್ಯಕ್ಷ ಆದ್ರಂತ ಅಲ್ಲೆಲ್ಲ ಹೋಗ್ತಾರೆ, ಹೋಗಿ ಎಲ್ಲಾದ್ರೂ ಹೋಗಿ. ಆದ್ರೆ ಎಲ್ಲಿ ಜೀವನ ಎಲ್ಲಿ ಬದಲಾಗ್ತಾ ಇದೆ, ಮಾನಸಾಂತರ ಎಲ್ಲ ಆಗ್ತಾ ಇದೆ. ಇನ್ನೂ ಹೆಚ್ಚು ಸುಖ ಬೇಕು, ಇನ್ನೂ ಹೆಚ್ಚು ದುಡ್ಡು ಬೇಕು, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಬೇಕು, ಇನ್ನೂ ಹೆಚ್ಚು ಅದು ಬೇಕು ಇದು ಬೇಕು. ಈ ಲೋಕದ ವ್ಯಾಮೋಹ ಸುಖ ಎಲ್ಲಿ ಬಿಟ್ಟು ಹೋಗ್ತಾ ಇದೆ?
ಕೆಲವರು ಹೇಳ್ತಾರೆ, ನಾವು ಅಲ್ಲಿ ಹೋಗಿ ಹರಕೆ ಹೊತ್ಕೊಂಡಿದ್ವಿ, ಹರಕೆ ಹೊತ್ಕೊಂಡ್ಮೇಲೆ ನಮಗೆ ಲಾಟ್ರಿ ಹೊಡಿತು, ಅದಕ್ಕೆ ಮತ್ತೆ ಬಂದಿದ್ದೀವಿ ಸೆಕೆಂಡ್ ಟೈಮ್ ಅಂತ. ಸೊ ಆ ರೀತಿ ಜೀಸಸ್ ಹಿಂದೆ ಹೋಗ್ತಾ ಇದ್ದಾರೆ ಇವತ್ತು. ಯಾಕೆ ನಮ್ಮ ಕಥೋಲಿಕ ಕ್ರೈಸ್ತರು ವಿಶ್ವಾಸದಲ್ಲಿ ಗಟ್ಟಿ ಆಗ್ತಾ ಇಲ್ಲ? ಯಾಕೆ ನಾವು ಕಥೋಲಿಕ ಕ್ರೈಸ್ತರಾಗಿದ್ರು ಕೂಡ ಯಾಕೆ ನಮ್ಗೆ ಶುಭ ಸಂದೇಶ ಸಾರ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದ್ರೆ ಶುಭ ಸಂದೇಶ ನಮ್ಗೆ ಗೊತ್ತಿಲ್ಲ, ನಾವು ಸಾರೋದೆಲ್ಲಿಂದ? ನಮಗೆ ಗೊತ್ತಿರೋದೇನು ಗೊತ್ತಾ? ಅಲ್ಲಿ ಹೋಗಿ ಹರಕೆ ಕಟ್ಕೊಂಡ್ರೆ, ತಗಡು ಕಟ್ಕೊಂಡ್ರೆ ಚೆನ್ನಾಗಾಗುತ್ತೆ, ಇಲ್ಲಿ ಹೋಗಿ ತಲೆ ಬೋಳಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಈ ರೀತಿ ನಮಗೆ ಈ ಕುರಿ ಕೋಳಿ ತಲೆ ಕೂದಲು ಬಿಸ್ನೆಸ್ ಬಿಟ್ರೆ ದೇವರ ವಾಕ್ಯದ ಬಗ್ಗೆ ಏನು ಗೊತ್ತಿಲ್ಲ. ಯಾವತ್ತು ಕಲಿಯೋದು? ಸ್ಟ್ರಾಂಗ್ ಆಗ್ಬೇಕು ನಾವು ಒಬ್ಬೊಬ್ರು ಕೂಡ. ನೀವೊಬ್ಬೊಬ್ರು ಕೂಡ ವಿಶ್ವಾಸದಲ್ಲಿ ಸ್ಟ್ರಾಂಗ್ ಆಗ್ಬೇಕು. ನಿಜವಾದ ಆನಂದ ನಮ್ಮ ಒಳಗಡೆ ತುಂಬಲ್ಪಡಬೇಕು. ಜಕ್ಕಾಯ ಹೇಳ್ತಾನೆ, ನನ್ನ ಅರ್ಧ ಭಾಗ ಆಸ್ತಿಯನ್ನ ಏನ್ ಮಾಡ್ತೀನಿ? ಮಾರ್ಬಿಟ್ಟು ಬಡಬಗ್ಗರಿಗೆ ದಾನ ಮಾಡ್ತೀನಿ ಅಂತ. ದಶಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ. ನಮ್ಮಲ್ಲಿ ಕೆಲವರು ಇದ್ದಾರೆ, ಬಿಸ್ನೆಸ್ ಚೆನ್ನಾಗಾದ್ರೆ ದೇವ್ರೆ 10% ನಿನಗೆ ಕಮಿಷನ್ ಕೊಡ್ತೀನಿ. ಕಮಿಷನ್ ಜೀಸಸ್ ಇದ್ದಾರೆ. ಮನುಷ್ಯ ಮಾಡಿಟ್ಟಿರುವ ಕಮಿಷನ್ ಜೀಸಸ್ ಇದ್ದಾರೆ. ಅವನು ಹೇಳಲಿಲ್ಲ ಆ ತರ. ನಿಜವಾಗ್ಲೂ ಯೇಸುವನ್ನು ಹುಡುಕುವಾಗ ನಿಮ್ಗೇನ್ ಸಿಗುತ್ತೆ ಕೇಳಿದ್ರೆ ಸಾಲ್ವೇಷನ್ ಸಿಗುತ್ತೆ. ಇಫ್ ಯು ಟ್ರೂಲಿ ಸೀಕ್ ದ ಟ್ರೂ ಜೀಸಸ್, ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಸಾಲ್ವೇಷನ್, ಫರ್ಗಿವ್ನೆಸ್ ಆಫ್ ಯುವರ್ ಸಿನ್. ನಮಗೆ ಪಾಪ ಕ್ಷಮೆ ಸಿಗುತ್ತೆ, ನಮಗೆ ನಿತ್ಯ ಜೀವದ ಅನುಭವ ಸಿಗುತ್ತೆ, ಮಾನಸಾಂತರದ ಅನುಭವ ಸಿಗುತ್ತೆ. ಅದು ಯಾರಿಗೆ ಸಿಕ್ತು? ಜಕ್ಕಾಯನಿಗೆ ಸಿಕ್ತು. ಜಕ್ಕಾಯನಿಗೆ ಮಾತ್ರ ಸಿಕ್ತಾ? ಇಲ್ಲ, ಪಾಪಿ ಆಗಿ ಆತನ ಬಳಿಗೆ ಬರುವ ಪ್ರತಿಯೊಬ್ಬರಿಗೂ ಅದು ಸಿಗುತ್ತೆ, ಅದು ಸಿಕ್ಕಿದೆ. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಒಂದು ಮಹಿಳೆ ತಾನು ವ್ಯಭಿಚಾರದ ಜೀವನವನ್ನು ಜೀವಿಸ್ತಾ ಇರ್ತಾಳೆ. ಜೀವನ ಪೂರ್ತಿ ಅಸಹ್ಯಕರವಾದ ಜೀವನ, ಪಾಪಮಯವಾದ ಜೀವನ. ಯಾವಾಗ ಯೇಸುವನ್ನು ಭೇಟಿ ಆಗ್ತಾಳೋ ಅವಳ ಜೀವಿತ ಹೊಸದಾಗ್ತದೆ. ಅವಳು ಮಾನಸಾಂತರ ಪಡ್ತಾಳೆ, ಅವಳಿಗೊಂದು ಹೊಸ ಲೈಫ್ ಸಿಗುತ್ತೆ, ಪಾಪಕ್ಕೆ ವಿಮುಖಳಾಗ್ತಾಳೆ, ಪರಿಶುದ್ಧ ಜೀವನವನ್ನು ಪ್ರಾರಂಭಿಸ್ತಾಳೆ. ಆ ಜೀಸಸ್ನ ನೀವು ಯಾವತ್ತಾದ್ರೂ ಭೇಟಿ ಆಗಿದ್ದೀರಾ? ಹ್ಯಾವ್ ಯು ಎವರ್ ಮೆಟ್ ದಟ್ ಜೀಸಸ್ ಹೂ ಟ್ರಾನ್ಸ್ಫಾರ್ಮ್ಡ್ ಹರ್ ಲೈಫ್, ದ ಲೈಫ್ ಆಫ್ ಎ ಪ್ರಾಸ್ಟಿಟ್ಯೂಟ್ ಇಂಟು ಸೇಂಟ್? ಅಥವಾ ಅದ್ಭುತಶಾಲಿ ಯೇಸುನ ಸಿಕ್ಕಿದಾರ? ಪವಾಡ ಮಾಡುವ ಯೇಸು, ಅದ್ಭುತಶಾಲಿ ಯೇಸು, ರೋಗ ಗುಣಪಡಿಸುವ ಯೇಸು, ಮನೆ ಕಟ್ಟಿಕೊಡುವ ಯೇಸು, ಬಿಸ್ನೆಸ್ ಇಂಪ್ರೂವ್ ಮಾಡುವ ಯೇಸು, ಮದುವೆ ಮಾಡಿಸಿಕೊಡುವ ಯೇಸು, ಈ ಜೀಸಸ್ ನಮಗೆ ಸಿಕ್ಕಿರೋದು. ನಾವು ಅಲ್ಲಿ ಹುಡ್ಕೊಂಡು ಹೋಗೋದು ಯಾವ ಜೀಸಸ್ನ? ಇವತ್ತು ಇಡೀ ಮನುಷ್ಯ ಕುಲಕ್ಕೆ ಬೇಕಾಗಿರೋದು ಜೀಸಸ್ಸೇ. ಅದು ಯಾವ ಜೀಸಸ್ ಕೇಳಿದ್ರೆ ಬೈಬಲ್ನಲ್ಲಿ ಇರೋ ಜೀಸಸ್. ವಾಕ್ಯ ಮಾಂಸ ಧರಿಸಿ ಮರಿಯಳ ಉದರದಿಂದ ಜನಿಸಿ ಬಂದು ಗೋಲ್ಗೊಥ ಬೆಟ್ಟದಲ್ಲಿ ಸತ್ತು ಸಮಾಧಿಯಾಗಿ 3ನೇ ದಿನ ಪುನರುತ್ಥಾನರಾಗಿ ಎದ್ದು ಬಂದಂತಹ ಆ ಮೃತ್ಯುಂಜಯನಾದ ದೇವರ ಪುತ್ರ ಯೇಸು ಕ್ರಿಸ್ತರು ಎಲ್ಲ ಮನುಷ್ಯನಿಗೂ ಬೇಕಿವತ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಪ್ರತಿಯೊಬ್ಬ ಮನುಷ್ಯನ ಹೃದಯದ ಒಳಗಡೆ ಇರುವ ದೊಡ್ಡ ಕೊರತೆ ಏನು ಅಂದ್ರೆ ಅದೇ ಕೊರತೆ, ಬೇರೆ ಏನೂ ಅಲ್ಲ. ನಾವು ಹೇಳ್ಬೋದು 108 ಕೊರತೆಗಳು, ಆದ್ರೆ ನಿಜವಾದ ಕೊರತೆ ಅದು ಯಾವುದೂ ಅಲ್ಲ. ನಿಜವಾದ ಕೊರತೆ ಜೀಸಸ್. ಈ ಜೀಸಸ್ನ ಕಂಡುಕೊಳ್ಳಿಕ್ಕಿರುವ ಏಕೈಕ ದಾರಿ ಶುಭ ಸಂದೇಶ. ಯೇಸುವನ್ನು ಕಂಡುಕೊಳ್ಳಿಕ್ಕಿರುವ ಒಂದೇ ಒಂದು ದಾರಿ ಯಾವುದು? ಚರ್ಚಲ್ಲಿ ನಿಮ್ಗೆ ಯೇಸುವನ್ನು ಕಂಡುಕೊಳ್ಳಿಕ್ಕೆ ಆಗಲ್ಲ, ಆಯ್ತಾ? ಚರ್ಚಲ್ಲಿ ನೋಡಿದ್ರೆ ಇವತ್ತು ಬರೀ ರಾಜಕೀಯನೇ, ಬರೀ ಧಾರ್ಮಿಕತೆ, ಡಂಬಾಚಾರಗಳು, ಆಚಾರ ವಿಚಾರಗಳು ಇದೆಲ್ಲ ಸಿಗುತ್ತೆ ಚರ್ಚಲ್ಲಿ. ಯೇಸು ಸಿಗಲ್ಲ. ಸುಮಾರು ಸ್ಟ್ಯಾಚುಗಳು ಸಿಗುತ್ತೆ, ಯೇಸು ಸಿಗಲ್ಲ. ಸುಮಾರು ಭಕ್ತಾದಿಗಳನ್ನ ನೋಡ್ಬೋದು, ವಿಶ್ವಾಸಿಗಳನ್ನ ನೋಡೋದು ತುಂಬಾ ಕಷ್ಟ. ನಿಮ್ ಚರ್ಚಲ್ಲಿ ಯೇಸು ಸಿಗ್ತಾರಾ? ಹೋಗ್ತಿರಲ್ವ ಡೈಲಿ ಅಥವಾ ವಾರಕ್ಕೊಂದ್ಸರಿ? ಯೇಸು ಸಿಕ್ಕಿದಾರಾ? ಯೇಸು ಸಿಕ್ಕಿದ್ರೆ ಜೀವನ ಬದಲಾಗುತ್ತಲ್ವಾ? ಯೇಸು ಸಿಕ್ಕಿದ್ರೆ ಜೀವಿತ ಹೊಸದಾಗುತ್ತೆ, ಜೀವನ ಬದಲಾಗುತ್ತೆ, ಜೀವನದ ಉದ್ದೇಶ ಬದಲಾಗುತ್ತೆ, ನಮ್ಮ ಆಲೋಚನೆಗಳು ಬದಲಾಗುತ್ತೆ, ಮನಸ್ಥಿತಿ ಬದಲಾಗುತ್ತೆ, ನಮ್ಮ ಪ್ರಾರ್ಥನೆಗಳು ಬದಲಾಗುತ್ತೆ. ಆದ್ರೆ ನಮ್ಮ ಜೀವನ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಇದೆ. ಅದೇ ಟೆನ್ಷನ್ ಹಿಡಿದ ಜೀವನ, ಅದೇ ಹೊಟ್ಟೆ ಕಿಚ್ಚು, ಅದೇ ಸ್ವಾರ್ಥ, ಅದೇ ಹಣದ ವ್ಯಾಮೋಹ, ಅದೇ ದುಂದೌತನ, ಅದೇ ಕುಡುಕುತನ, ಅದೇ ಚಾಡಿ ಹೇಳೋದು. ಏನು ವ್ಯತ್ಯಾಸ ಇಲ್ವಲ್ಲ? ಹಾಗಾದ್ರೆ ಯಾರು ಸಿಕ್ಕಿದ್ರು? ಯಾರು ಸಿಕ್ಕಿಲ್ಲ, ಹೋಗಿ ಬಂದ್ವಿ ಅಷ್ಟೇನೆ. ಅದರಿಂದ
ಚರ್ಚ್ಗಳಲ್ಲಂತೂ ಖಂಡಿತವಾಗ್ಲೂ ಜೀಸಸ್ ಇವತ್ತು ಸಿಗ್ತಾ ಇಲ್ಲ. ರಿಟ್ರೀಟ್ ಸೆಂಟರ್ ಸಿಗ್ತಾರಾ? ಅಲ್ಲಿ ಹೋದ್ರು ಕೂಡ 108 ಸಾಕ್ಷಿ ಅದ್ಭುತಗಳು ಹೇಳ್ತಾರೆ, ಅವರು ಒಂದಿಷ್ಟು ಬಿಸ್ನೆಸ್ ಮಾಡ್ಕೊಳ್ತಾರೆ, ಹೆಸರು ಮಾಡ್ಕೊಳ್ತಾರೆ, ಅಲ್ಲೂ ಜೀಸಸ್ ಸಿಗ್ತಾ ಇಲ್ಲ. ಇನ್ನು ಅಲ್ಲಿ ಇಲ್ಲಿ ಪ್ರೇಯರ್ ಗ್ರೂಪ್ಗಳಲ್ಲಿ ಸಿಗ್ತಾರ ಕೇಳಿದ್ರೆ ಅಲ್ಲೂ ಸಿಗೋದಿಲ್ಲ. ನಿಮ್ಗೆ ಜೀಸಸ್ನ ಕಂಡುಕೋಬೇಕಾ? ಬೆಸ್ಟ್ ಪ್ಲೇಸ್ ಏನ್ ಗೊತ್ತಾ? ಮನೇಲಿರೋ ಬೈಬಲ್ ಎತ್ತಿ ಓಪನ್ ಮಾಡಿ ಓದಿ. ಓಕೆ, ಓಪನ್ ಯುವರ್ ಬೈಬಲ್ ಅಂಡ್ ಸ್ಟಾರ್ಟ್ ರೀಡಿಂಗ್, ಯು ವಿಲ್ ಫೈಂಡ್ ಜೀಸಸ್. ತುಂಬಾ ಸುಲಭ. ಇಲ್ಲ ಅಂದ್ರೆ ಮೋಸ ಹೋಗ್ತೀರಿ. ಅಲ್ಲಿ ಸಿಗ್ತಾರೆ, ಇಲ್ಲಿ ಸಿಗ್ತಾರೆ, ಅವ್ರ ಹತ್ರ ಸಿಗ್ತಾರೆ, ಇವ್ರ ಹತ್ರ ಸಿಗ್ತಾರೆ ಅಂದ್ರೆ ಎಲ್ಲೂ ಸಿಗಲ್ಲ ಪ್ರಿಯರೇ. ನೀವು ಬೈಬಲ್ ಓದುವಾಗ ಬೈಬಲ್ ಇರ್ತಕ್ಕಂಥ ಆ ಶುಭ ಸಂದೇಶ, ಅದರ ಮುಖಾಂತರ ಯೇಸು ಸಿಗ್ತಾರೆ. ರೋಮನ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ ನಾವು ಓದ್ತೀವಿ. ರೋಮನ್ಸ್ ಚಾಪ್ಟರ್ 1 ವರ್ಸ್ 17. ಏನ್ ಪ್ರಕಟಿಸುತ್ತದೆ? The righteousness of God is revealed through gospel. ಅಥವಾ gospel reveals the righteousness of God. Righteousness ಅಂದ್ರೆ ನೀತಿ, ದೇವರ ನೀತಿ. ದೇವರ ನೀತಿ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಈಗ ದೇವರ ಸ್ವಭಾವ ಮತ್ತು ದೇವರು ಎರಡು ಸಪರೇಟ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ದೇವರ ಸ್ವಭಾವ ಪ್ರೀತಿ, ದೇವರು ಪ್ರೀತಿ ಸ್ವರೂಪಿ ಅಲ್ವಾ? ಸೊ ಅದೇ ರೀತಿ ರೈಚಿಯಸ್ನೆಸ್ ಆಫ್ ಗಾಡ್ ಇಸ್ ಗಾಡ್ ಹಿಮ್ಸೆಲ್ಫ್. ದೇವರ ನೀತಿ ಅಂದ್ರೆ ದೇವರೇನೆ. ಹಾಗಂದ್ರೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೇನೆ ದೇವರು ಮನುಷ್ಯನಾಗಿ ಬಂದು ದೇವರ ನೀತಿ ಏನು ಅನ್ನೋದನ್ನ ಕಣ್ಣು ಮುಂದೆ ಜೀವಿಸಿ ತೋರಿಸಿದ್ರು. ಹಾಗಾದ್ರೆ ರೈಚಿಯಸ್ನೆಸ್ ಆಫ್ ಗಾಡ್ ಈಸ್ ಈಕ್ವಲ್ ಟು ಜೀಸಸ್ ಕ್ರೈಸ್ಟ್. ದೇವರ ನೀತಿ ಏನು? ಹಾಗಂದ್ರೆ ದೇವರ ನೀತಿ ಏನು ಅಂದ್ರೆ ಯೇಸು ಕ್ರಿಸ್ತರು. ರೈಚಿಯಸ್ನೆಸ್ ಆಫ್ ಗಾಡ್ ಈಸ್ ಈಕ್ವಲ್ ಟು ಜೀಸಸ್ ಕ್ರೈಸ್ಟ್. ದೇವರ ನೀತಿ ಅಂದ್ರೆ ಯೇಸು ಕ್ರಿಸ್ತರಾಗಿದ್ದಾರೆ. ಇಲ್ಲಿ ವಾಕ್ಯ ಹೇಳುತ್ತೆ, ತುಂಬಾ ಅದ್ಭುತಕರವಾದ ವಾಕ್ಯ ಅದು. ಯಾವುದು? ರೋಮ 1:16-17ನೇ ವಾಕ್ಯ. ದ ಗಾಸ್ಪಲ್ ರಿವೀಲ್ಸ್ ದ ರೈಚಿಯಸ್ನೆಸ್ ಆಫ್ ಗಾಡ್. ಶುಭ ಸಂದೇಶ ದೇವರ ನೀತಿಯನ್ನ ಪ್ರಕಟ ಮಾಡುತ್ತೆ. ಇದು ಪಿಶಾಚಿಗೂ ಸ್ವಲ್ಪನೂ ಇಷ್ಟ ಇಲ್ಲ. ಪಿಶಾಚಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲದೆ ಇರತಕ್ಕಂತಹ ಮತ್ತು ಯಾವಾಗಲೂ ವಿರೋಧಿಸುವಂತಹ ಒಂದು ದೊಡ್ಡ ವಿಷಯ ಯಾವುದು ಕೇಳಿದ್ರೆ ಈ ಶುಭ ಸಂದೇಶದ ವಿಷಯ. ಪಿಶಾಚಿಗೆ ಇಷ್ಟ ಇಲ್ಲ. ನಿಮ್ಮೊಳಗಡೆ ಪಿಶಾಚಿ ಇದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಕ್ರಿಶ್ಚಿಯನ್ನೇ ಇರ್ಬೋದು, ಎಷ್ಟೋ ಜನ ಕ್ರೈಸ್ತರಿಗೆ ಇದಿಷ್ಟ ಇಲ್ಲ. ಯಾವ್ದು ಇಷ್ಟ ಇಲ್ಲ? ಶುಭ ಸಂದೇಶ ಇಷ್ಟ ಇಲ್ಲ. ಅವ್ರು ಹೇಳ್ತಾರೆ, ನಾವು ಚರ್ಚಿಗೆ ಹೋಗ್ತೀವಿ, ನಾವು ಕ್ಯಾಂಡಲ್ ಅಂಟಿಸ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ತಲೆ ಬೋಳ್ಸ್ಕೊಳ್ತೀವಿ, ಕುರಿ ಕೊಡ್ತೀವಿ, ಡೊನೇಷನ್ ಕೊಡ್ತೀವಿ, ಕಲ್ಲು ಕೊಡ್ತೀವಿ, ಮಣ್ಣು ಕೊಡ್ತೀವಿ, ಎಲ್ಲ ಹೇಳ್ತಾರೆ. ನಮಗೆ ಇದೆಲ್ಲ ಬೇಡ. ಯಾವ್ದು ಬೇಡ? ನಮಗೆ ಶುಭ ಸಂದೇಶ ಎಲ್ಲ ಬೇಡ. ನಾವು ಗುರುವಾರ ಅಲ್ಲಿ ಹೋಗ್ತೀವಿ, ಮಂಗಳವಾರ ಇನ್ನೊಂದು ಕಡೆ ಹೋಗ್ತೀವಿ, ಶುಕ್ರವಾರ ಮತ್ತೊಂದು ಕಡೆ ಹೋಗ್ತೀವಿ, ಶನಿವಾರ ಇನ್ನೊಂದು ಕಡೆ ಹೋಗ್ತೀವಿ. ಎಲ್ಲಾ ವಾರನೂ ನಾವು ಎಲ್ಲಾ ಭಕ್ತಿನೂ ಮಾಡ್ತೀವಿ, ಎಲ್ಲಾ ನಾವೇನನ್ನು ಮಾಡ್ತೀವಿ. ಆದ್ರೆ ನಮ್ಗೇನ್ ಬೇಡ? ನಮಗೆ ಶುಭ ಸಂದೇಶ ಬೇಡ. ನಮ್ಗೆ ಯೇಸು ಗೊತ್ತು, ನಮ್ಗೆ ಯೇಸು ಗೊತ್ತು, ಮರಿಯಮ್ಮ ಗೊತ್ತು, ನಮಗೆ ಎಲ್ಲ ಗೊತ್ತು, ಪವಿತ್ರಾತ್ಮ ಗೊತ್ತು, ನಮ್ಗೆ ದೇವರು ಗೊತ್ತು, ಸ್ವರ್ಗ ಗೊತ್ತು, ನರಕ ಗೊತ್ತು, ಎಲ್ಲ ಗೊತ್ತಿದೆ. ಈಗ ಹೇಳ್ತಾರಲ್ಲ, ಇವ್ರು ಪಕ್ಕ ಡಮ್ಮಿಗಳೇ, ಏನು ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಗೊತ್ತಿರಬೇಕಾಗಿರೋದು ನಿಜವಾಗ್ಲೂ ಗೊತ್ತಿಲ್ಲ. ದೇ ನೋ ನಥಿಂಗ್. ನಥಿಂಗ್ ಮೀನ್ಸ್ ದೇ ಡೋಂಟ್ ನೋ ಜೀಸಸ್. ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ಆ ಪ್ರಕಟಣೆ, ದ ರೆವಲ್ಯೂಷನ್ ಆಫ್ ಜೀಸಸ್ ಕ್ರೈಸ್ಟ್ ಅಥವಾ ರೆವಲ್ಯೂಷನ್ ಆಫ್ ಗಾಡ್, ದೇವರ ಒಂದು ಪ್ರಕಟಣೆ ಮನುಷ್ಯನಿಗೆ ಸಿಗುವುದು ಶುಭ ಸಂದೇಶ ಬೋಧನೆಯ ಮುಖಾಂತರ ಮಾತ್ರನೇ. ಪೌಲರು ಮತ್ತು ಯೇಸು ಕ್ರಿಸ್ತನ ಅಪೊಸ್ತಲರು ಅವರು ಮಾಡಿದ ಕೆಲಸ ಏನು ಗೊತ್ತಾ? ಅವರು ಮುಖ್ಯವಾಗಿ ಮಾಡಿದ್ದು ಈ ಶುಭ ಸಂದೇಶವನ್ನ ಸಾರ್ತಾ ಇದ್ರು. ಯಾವ ಶುಭ ಸಂದೇಶ? ಯೇಸು ಕ್ರಿಸ್ತನ ಕುರಿತಾದ ಸಂದೇಶ. ಯೇಸುವೆ ದೇವರ ಪುತ್ರ, ಯೇಸುವೆ ಲೋಕೋದ್ಧಾರಕ, ಯೇಸುವೆ ನಮ್ಮ ರಕ್ಷಕ, ಇದರ ಕುರಿತಾದ ಸಂದೇಶವನ್ನ ಈ ಬೈಬಲ್ನ ಉಪಯೋಗಿಸಿ ಯಹೂದ್ಯರಿಗೂ ಯಹೂದ್ಯರಲ್ಲದೆ ಇರುವವರಿಗೂ ಸಾರ್ತಾ ಇದ್ರು. ಆ ಸಂದೇಶದ, ಶುಭ ಸಂದೇಶದ ಮುಖ್ಯ ಸಾರಾಂಶ ಏನು ಗೊತ್ತಾ? ದೇವರು ಮನುಷ್ಯನಾದರು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ಹೀಗೆ ಮನುಷ್ಯನಾದ ದೇವರು ಅಂದ್ರೆ ಯೇಸು ಕ್ರಿಸ್ತರು
ಮನುಷ್ಯನಿಗೋಸ್ಕರ ಸತ್ತರು, ಸಮಾಧಿ ಮಾಡಲ್ಪಟ್ಟರು, ಮೂರನೇ ದಿನ ಪುನರುತ್ಥಾನರಾದರು. ಅದಾದ ನಂತರ ಅವರು ಸ್ವರ್ಗಾರೋಹಣರಾದರು. ಅಲ್ಲಿಂದ ಪವಿತ್ರಾತ್ಮರನ್ನು ವಾಗ್ದಾನ ಮಾಡಿದ ಪವಿತ್ರಾತ್ಮರನ್ನು ಕಳಿಸಿಕೊಟ್ರು. ಮಾತ್ರವಲ್ಲ, ಅವರು ನಿಶ್ಚಯ ಮಾಡಿದ ಒಂದು ದಿನ ಈ ಭೂಮಿಗೆ ಮತ್ತೆ ಅವರು ಮರಳಿ ಬರ್ತಾರೆ. ಇದೇ ಶುಭ ಸಂದೇಶದ ಮುಖ್ಯ ಸಾರಾಂಶ. ಇದು ನಮಗೆ ಒಬ್ಬನಿಗೆ ಅರ್ಥ ಆದ್ರೆ ಅವನ ಜೀವನ ಹೊಸದಾಗತ್ತೆ. ಅವನು ಬಾಂಡ್ ಆಗ್ತಾನೆ, ಅವನು ಹೊಸ ಸೃಷ್ಟಿ ಆಗ್ತಾನೆ, ಅವನು ದೇವರ ಮಗನಾಗ್ತಾನೆ, ಅವನು ನಿಜವಾದ ಯೇಸುವಿನ ಶಿಷ್ಯನಾಗ್ತಾನೆ, ಒಬ್ಬ ವಿಶ್ವಾಸಿ ಆಗ್ತಾನೆ. ಅಲ್ಲಿಂದಾನೇ ಅವನ ಕ್ರೈಸ್ತ ಜೀವನ ಪ್ರಾರಂಭ ಆಗ್ತದೆ. ಇವತ್ತು ಎಷ್ಟೋ ಕ್ರೈಸ್ತರು ಅವ್ರ ಜೀವನನೇ ಇನ್ನು ಪ್ರಾರಂಭನೇ ಆಗಿಲ್ಲ. ಆತ್ಮದಲ್ಲಿ ಸತ್ತವರಾಗಿನೇ ಇದೀವಿ, ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಪ್ರಾರ್ಥನೆಗಳನ್ನ ಮಾಡ್ತೀವಿ, ನವೇನಗಳನ್ನ ಮಾಡ್ತೀವಿ, ಅದ್ಭುತಗಳನ್ನ ಹುಡ್ಕೊಂಡು ಅಲ್ಲಿ ಇಲ್ಲಿ ಅಲೆಮಾರಿಗಳ ತರ ಅಲಿತಾನೆ ಇರ್ತೀವಿ. ಕಾರಣ ಏನು ಕೇಳಿದ್ರೆ, ವಾಟ್ ವಿ ಆರ್ ಲ್ಯಾಕಿಂಗ್ ಈಸ್ ಗಾಸ್ಪಲ್, ಶುಭ ಸಂದೇಶ. ಈ ಶುಭ ಸಂದೇಶ ಲೂಕ 2:10 ಹೇಳ್ತಾರೆ, ಜನರೆಲ್ಲರಿಗೂ ಪರಮಾನಂದವನ್ನ ತಂದುಕೊಡುತ್ತಂತೆ. ಏನ್ ತಂದುಕೊಡುತ್ತೆ? ಜನರೆಲ್ಲರಿಗೂ, ಕೆಲವರಿಗಲ್ಲ. ಮೆಸೇಜ್ ಆಫ್ ಗ್ರೇಟ್ ಜಾಯ್ ಟು ಸಮ್ ಪೀಪಲ್ ಅಲ್ಲ, ಆಲ್ ದ ಪೀಪಲ್. Message of great joy to all the people. What is that message? Message of Jesus Christ. ಯೇಸು ಕ್ರಿಸ್ತನ ಸಂದೇಶ, ಯೇಸು ಕ್ರಿಸ್ತನ ಕುರಿತಾದ ಶುಭ ಸಂದೇಶ. ಆ ವಾಕ್ಯ ಓದಿ ನೋಡೋಣ. ಆ ದೇವದೂತನು ಅವರಿಗೆ, ಭಯಪಡಬೇಡಿ, ನಾಳೆ ಬಗ್ಗೆ ಭಯಪಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ಈಗೋ ಜನರೆಲ್ಲರಿಗೂ, ಎಲ್ಲಾ ಜನರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ, ನಿನ್ನ ಉದ್ಧಾರಕ ಜನಿಸಿದ್ದಾನೆ. ಪ್ರಭು ಕ್ರಿಸ್ತ, ಯೇಸು ಕ್ರಿಸ್ತರು ನಿನ್ನ ರಕ್ಷಕನಾಗಿ ಹುಟ್ಟಿದ್ದಾರೆ. ಆದ್ರಿಂದ ನಿನಗೆ ರಕ್ಷಣೆ ಇದೆ. ನಿನ್ನ ಪಾಪದಲ್ಲಿ ಸಾಯುವ ಅವಶ್ಯಕತೆ ಇಲ್ಲ, ನಿನ್ನ ನರಕಕ್ಕೆ ಹೋಗೋದಿಲ್ಲ, ನಿನಗೆ ನಿತ್ಯ ಜೀವ ಇದೆ. ಅದೇ ಅದರ ಅರ್ಥ. ನಿನ್ನ ಅರ್ಥ ಮಾಡಿಸ್ಲಿಕ್ಕೆ ಸುಮಾರು ವಿಷಯಗಳು ನಾವು ಕಲಿಯಬೇಕು. ಅದನ್ನು ಕಲಿಸ್ಕೊಡೋದು ಯಾರು? ಶುಭ ಸಂದೇಶ. ಯೇಸು ಕ್ರಿಸ್ತರು ದೇವರ ಒಂದು ಪ್ರಕಟಣೆ ಆಗಿದ್ದಾರೆ. ಹೂ ಈಸ್ ಜೀಸಸ್ ಕ್ರೈಸ್ಟ್ ಅಂತ ಕೇಳುವಾಗ, ಜೀಸಸ್ ಕ್ರೈಸ್ಟ್ ಈಸ್ ದ ರೆವಲೇಷನ್ ಆಫ್ ಗಾಡ್. ದೇವರ ಪ್ರಕಟಣೆ. ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಅನ್ ಇನ್ಫಾರ್ಮೇಶನ್, ಒಂದು ಮಾಹಿತಿ ಅಲ್ಲ. ಆದ್ರಿಂದ ಯೂನಿವರ್ಸಿಟಿಯಲ್ಲಿ ಯೇಸುವನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಯೂನಿವರ್ಸಿಟಿಗೆ ಹೋದ್ರೆ, ಸೆಮಿನಾರಿಗೆ ಹೋದ್ರೆ, ಕಾಲೇಜಿಗೆ ಹೋದ್ರೆ, ಅಥವಾ ಬೇರೆ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಕೂಡ, ಯು ವಿಲ್ ಓನ್ಲಿ ನೋ ಅಬೌಟ್ ಜೀಸಸ್ ಕ್ರೈಸ್ಟ್, ಬಟ್ ಯು ವಿಲ್ ನಾಟ್ ಗೆಟ್ ದ ರೆವಲೇಷನ್. ಯೇಸುವಿನ ಬಗ್ಗೆ ಮಾಹಿತಿ ಸಿಗುತ್ತೆ, ಇನ್ಫಾರ್ಮೇಶನ್. ಅದು ನಮಗೇನು ಪ್ರಯೋಜನ ಇಲ್ಲ, ನಮ್ಮ ಆತ್ಮಕ್ಕೇನು ಪ್ರಯೋಜನ ಇಲ್ಲ, ನಮ್ಮ ಜೀವನವನ್ನ ಅದು ಬದಲಾಯಿಸೋದಿಲ್ಲ. ಯಾವಾಗ ಶುಭ ಸಂದೇಶದ ಮುಖಾಂತರ ನಮಗೆ ದೇವರ ನೀತಿಯಾಗಿರುವ ಯೇಸು ಕ್ರಿಸ್ತನು ಪ್ರಕಟಣೆ ಆಗ್ತಾನೋ ನಮ್ಮ ಹೃದಯದಲ್ಲಿ, ಆಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥವನ ಜೀವನ ಹೊಸದಾಗ್ತದೆ. ಅವನ ಹೃದಯದೊಳಗಡೆ, ಅವಳ ಹೃದಯದೊಳಗಡೆ ಪವಿತ್ರಾತ್ಮರು ಬರ್ತಾರೆ. ಪವಿತ್ರಾತ್ಮರು ಬರುವಾಗ ಯೇಸು ಪ್ರೀತಿಯನ್ನು ತರ್ತಾರೆ. ಯೇಸು ಪ್ರೀತಿಯಿಂದ ತುಂಬಲ್ಪಟ್ಟಾದ್ಮೇಲೆ ಅವನ ಜೀವನ ಆನಂದಮಯವಾಗ್ತದೆ. ಅವರ ದುಃಖ ಸಂತೋಷವಾಗಿ ಮಾರ್ಪಾಡಾಗ್ತದೆ. ಅದಲ್ಲದೆ ಸುಮ್ಮನೆ ಧ್ಯಾನಕ್ಕೆ ಬಂದು ಹೋಗೋದ್ರಿಂದ, ಎಲ್ಲ ಒಂದಿಷ್ಟು ಬೋಧನೆ ಕೇಳಿಸ್ಕೊಳ್ಳೋದ್ರಿಂದ ದುಃಖ ಆನಂದವಾಗಿ ಮಾರ್ಪಾಡಾಗೋದಿಲ್ಲ. ನಿನ್ನೊಳಗಡೆ ಆನಂದ ತರುವ ಪರಿಶುದ್ಧಾತ್ಮರು ಬರಬೇಕು, ಹೋಲಿ ಸ್ಪಿರಿಟ್ ಬರಬೇಕು, ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಬೇಕು ಅಂತ ಹೇಳುವಾಗ ಎಲ್ಲಿ ಹೋಗ್ಬೇಕು? ಸ್ವೀಕಾರ ಮಾಡ್ಲಿಕ್ಕೆ ಹೋಗೋದಲ್ಲ, ಆಲಿಸ್ಬೇಕು. ಏನನ್ನು ಆಲಿಸ್ಬೇಕು? ಶುಭವಾರ್ತೆ. ಜನರೆಲ್ಲರಿಗೂ ಏನನ್ನು ತರುವ? ಪರಮಾನಂದ. ಸಾಧಾರಣ ಆನಂದ ಅಲ್ಲ, ಆಯ್ತಾ? ಮನುಷ್ಯರು ಕೂಡ ಆನಂದ ಸಾಧಾರಣ ಆನಂದ. ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸ್ ರಿಲೇಟಿವ್ಸ್ ಅಪ್ಪ ಅಮ್ಮ ಎಲ್ಲ ಆನಂದ ಕೊಡ್ತಾರೆ. ಆದ್ರೆ ಪರಮಾನಂದ ಕೊಡಕ್ಕಾಗಲ್ಲ ಅವರಿಗೆ. ಆನಂದ ಕೊಡ್ಬೋದು ಅಂದ್ರೆ ಹೀಗೆ ಕೊಡ್ತಾರೆ, ಹಾಗೆ ಹೋಗುತ್ತೆ ಅಷ್ಟೇನೆ, ಹೊಗೆ ತರ.
ಹೊಗೆ ತರ ಆನಂದ. ಅದು ಈ ಪ್ರಪಂಚದಲ್ಲಿ ನೀವು ಎಲ್ಲ ಸಿಗುತ್ತೆ, ಎಲ್ಲ ಕಡೆಗೂ ಸಿಗುತ್ತೆ. ಒಂದು ಹೋಟೆಲ್ಗೆ ಹೋದ್ರೆ ಒಂದು ಆನಂದ ಸಿಗುತ್ತೆ. ಆನಂದ ಅಂತ ಹೇಳ್ತಿರೋ, ಸಂತೋಷ ಹೇಳ್ತಿರೋ, ಏನಾದ್ರೂ ಹೇಳ್ಕೊಳ್ಳಿ, ಸಿಗುತ್ತೆ. ಒಳ್ಳೆ ಊಟ ಮಾಡಿದಾಗ ಆನಂದ ಸಿಗುತ್ತೆ. ಊಟ ಮಾಡಿ ಈ ಕಡೆ ಇಳಿದ್ಮೇಲೆ ಅದು ಹೋಯ್ತು. ಹೊಸದೊಂದು ಕಾರ್ ತಗೊಂಡಾಗ ಒಂದು ಆನಂದ ಸಿಗುತ್ತೆ. ಎಲ್ಲ ಒಂದು ಸ್ಕ್ರಾಚ್ ಬಂದ್ರೆ ಹೋಯ್ತು ಆನಂದ. ಮನೆ ಕಟ್ಟಿದಾಗ ಒಂದು ಆನಂದ, ಮನೆ ಕಟ್ಟಿದ ಮೇಲೆ ಮನೆ ಒಳಗಡೆ ಜಗಳ ಶುರುವಾದ್ರೆ ಅದು ಹೋಯ್ತು. ಸೊ ಈ ರೀತಿಯಲ್ಲಿ ಈ ಲೋಕದ ಆನಂದ ಎಲ್ಲ ಅಳಿದು ಹೋಗುವಂಥದ್ದು, ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಅದನ್ನು ಹುಡುಕ್ತಾ ಇದೀವಿ ಇವತ್ತು. ಅದು ಸಿಗುತ್ತೆ, ಅದನ್ನ ಹುಡುಕಿದ್ರೆ ಅದು ಸಿಗುತ್ತೆ, ಆಯ್ತಾ? ಅದಕ್ಕೆ ಸ್ವಲ್ಪ ಸುಳ್ಳು ಹೇಳಿದ್ರೆ ಸಾಕು, ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಅದು ಇದು ಮಾಡಿದ್ರೆ ಇದು ಸಿಗುತ್ತೆ. ಆದರೆ ಈ ಗ್ರೇಟ್ ಜಾಯ್, ಪರಮಾನಂದ, ಇದು ನಿಮಗೆ ಬೇಕಾದ್ರೆ ಇದಕ್ಕೆ ನೀವೇನು ಸರ್ಕಸ್ ಮಾಡೋದು ಬೇಕಾಗಿಲ್ಲ. ಟೈಮ್ ಮಾಡಿಕೊಂಡು ಕುತ್ಕೊಂಡು ಶುಭವಾರ್ತೆಯನ್ನು ಆಲಿಸಿ, ದೇವರ ಸಂದೇಶವನ್ನ, ಶುಭ ಸಂದೇಶವನ್ನ ಆಲಿಸಲಿಕ್ಕೆ ಸಮಯ ಕೊಡಿ. ಶುಭ ಸಂದೇಶವನ್ನ ಆಲಿಸಿ, ಬೈಬಲ್ ತೆಗೆದುಕೊಂಡು ಓದಿ. ಮತ್ತಾಯನ ಬರೆದ ಶುಭ ಸಂದೇಶ, ಮಾರ್ಕನ ಬರೆದ ಶುಭ ಸಂದೇಶ, ಲೂಕನ ಬರೆದ ಶುಭ ಸಂದೇಶ ಓದ್ಲಿಕ್ಕೆ ಶುರು ಮಾಡಿ. ಹಾಗೆ ಪತ್ರಿಕೆಗಳು ಓದ್ಲಿಕ್ಕೆ ಶುರು ಮಾಡಿ. ಓದ್ತಾ 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 ನಿಮಗೆ ಯೇಸುವಿನ ಪ್ರಕಟಣೆ ಸಿಗುತ್ತೆ. ಅಥವಾ ಶುಭ ಸಂದೇಶದ ಬೋಧನೆಯನ್ನು ಆಲಿಸ್ತಾ 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 ನಿಮ್ಮ ಹೃದಯದ ಒಳಗಡೆ ಪವಿತ್ರಾತ್ಮರು ಏನನ್ನ ರಿವೀಲ್ ಮಾಡಿಕೊಡ್ತಾರೆ ಅಂದ್ರೆ, ಜೀಸಸ್ ಈಸ್ ದ ಸನ್ ಆಫ್ ಗಾಡ್. ಯೇಸು ದೇವರ ಪುತ್ರ, ಯೇಸು ನಿನ್ನ ರಕ್ಷಕ, ನಿನಗೆ ರಕ್ಷಣೆ ಬಂದಿದೆ. ನಿನಗೇನ್ ಬಂದಿದೆ? ಯೇಸು ಹೇಳ್ತಾರಲ್ವ ಜಕ್ಕಾಯನ ಮನೆಯಲ್ಲಿ, ಟುಡೇ ಸಾಲ್ವೇಷನ್ ಹ್ಯಾಸ್ ಕಮ್ ಟು ದಿಸ್ ಹೌಸ್. ಇಂದು ಈ ಮನೆಗೆ ರಕ್ಷಣೆ ಬಂದಿದೆ. ಇಂದು ಈ ಮನೆಗೆ ರಕ್ಷಣೆ ಬಂದಿದೆ. ಅದೇ ರೀತಿಯ ಒಂದು ಅನುಭವ ನಿಮ್ಮ ಹೃದಯದ ಒಳಗಡೆ ಆಗತ್ತೆ. ಯಾವಾಗ ಯೇಸು ಕ್ರಿಸ್ತನ ಪ್ರಕಟಣೆ ಶುಭ ಸಂದೇಶದ ಮುಖಾಂತರ ಯಾರು ಒಳಗಡೆ ಬರುತ್ತೋ, ನಿಮ್ಮ ಒಳಗಡೆ ಈ ರಕ್ಷಣೆಯ ಆನಂದ, ಜಾಯ್ ಆಫ್ ದ ಸಾಲ್ವೇಷನ್. ಮಾತೆ ಮರಿಯಳು ಯಾವಾಗ ಯೇಸುವನ್ನು ಉದರದಲ್ಲಿ ಧರಿಸಿಕೊಂಡಾಗ ಆಕೆಯ ಹೃದಯದಲ್ಲಿ ಒಂದು ಆನಂದ ತುಂಬಲ್ಪಡ್ತಲ್ವಾ, ಆ ರಕ್ಷಣೆಯ ಆನಂದ. ಆ ರಕ್ಷಣೆಯ ಆನಂದದಿಂದ ತುಂಬಿದ ಮಾತೆ ಏನ್ ಮಾಡ್ತಾಳೆ? ನನ್ನ ಮನ ಸಂತೋಷ ಪಡ್ತಾ ಇದೆ ಅಂತ ಹೇಳ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡ್ತಾಳೆ. ಏನ್ ಕಾರಣ? ಆ ಒಂದು ರಕ್ಷಣೆಯ ಆನಂದ ಆಕೆಯ ಹೃದಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಯ್ತು. ನಮ್ಮಲ್ಲಿ ಕೆಲವರು ಇದ್ದೀರಿ, ರೋಸರಿ ಮಾಡ್ತಾನೆ ಇರ್ತೀರಿ, ಮರಿಯಮ್ಮನವರ ಭಕ್ತರು ತುಂಬಾ ಜನ ಇದ್ದೀರಿ, ಪರವಾಗಿಲ್ಲ. ಸುಮಾರು ಜನ ಭಕ್ತರಿದ್ದಾರೆ. ಆದ್ರೆ ನಿಮ್ಮೊಳಗಡೆ ಪರಮಾನಂದ ಇಲ್ಲದೆ ಇದ್ರೆ, ಮಾತೆ ಮರಿಯಳು ತನ್ನ ಹೃದಯದಲ್ಲಿ ಅನುಭವಿಸಿದ ಪರಮಾನಂದ ಅವರ ಭಕ್ತರಾದ ನಿಮ್ಮಲ್ಲಿ ಇಲ್ಲದೆ ಇದ್ರೆ, ನೀವು ಅವರಿಗೊಂದು ರೀತಿ ಇನ್ಸಲ್ಟ್ ಮಾಡಿದಾಗೆ, ಅವಮಾನ ಮಾಡಿದಾಗೆ. ನೀವು ಮಾಡುವ ರೋಸರಿ, ನೊವೇನಾ, ನೀವು ಸೀರೆ ಉಡಿಸೋದು, ನೀವು ಹರಕೆ ಹೊತ್ಕೊಳ್ಳೋದು, ಇದೆಲ್ಲ ಮಾಡ್ತೀರಲ್ವಾ? ಪ್ರಶ್ನೆ, ಮಾತೆ ಮರಿಯಳು ಅನುಭವಿಸಿದ ಆ ಪರಮಾನಂದ ಇವತ್ತಿನ ತನಕ ನೀವು ಅನುಭವಿಸಿದ್ದೀರಾ? ಮಾತೆ ಮರಿಯಳು ಉದರದಲ್ಲಿ ಅನುಭವಿಸಿದ ಯೇಸು ಕ್ರಿಸ್ತನ ಸಾನ್ನಿಧ್ಯ, ದೇವರ ಪುತ್ರನ ಸಾನ್ನಿಧ್ಯ, ರಕ್ಷಕನ ಸಾನ್ನಿಧ್ಯ ನಿಮ್ಮ ಹೃದಯದಲ್ಲಿ ಯಾವತ್ತಾದ್ರೂ ಅನುಭವಿಸಿದ್ದೀರಾ? ಅನುಭವಿಸದೇ ಇದ್ರೆ ನೀವಿದೆಲ್ಲ ಮಾಡಿ ಏನ್ ಪ್ರಯೋಜನ? ಚರ್ಚಿಗೆ ಬಂದು ಏನ್ ಪ್ರಯೋಜನ? ವಾರಗಳನ್ನ ಮಾಡಿ ಏನು ಪ್ರಯೋಜನ? ಹಬ್ಬ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಢಂಬಾಚಾರ. ಮೊನ್ನೆ ಒಂದ್ ಕಡೆ ಧ್ಯಾನದಲ್ಲಿ ಹೇಳಿದ ಹಾಗೆ ವೈಟ್ ವಾಶ್ ಅಷ್ಟೇನೆ, ಅದೊಂದು ಬಿಳಿ ಬಣ್ಣ ಹೊಡೆದ ಹಾಗೇನೆ, ಕೋಟಿಂಗ್. ಮನೆಗೆ ಕೋಟಿಂಗ್ ಮಾಡ್ತೀವಲ್ವ, ಪೇಂಟ್ ಕೋಟ್ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಒಂದು ಬಣ್ಣ ಹೊಡೆದ ಹಾಗೆ. ಏನ್ ಸಿಕ್ತು ಬಣ್ಣ ಹೊಡೆದಿದ್ದರಿಂದ? ಏನು ಸಿಕ್ಕಿಲ್ಲ. ಸಮಾಧಿಗೆ ಬಣ್ಣ ಹೊಡೆಯೋದ್ರಿಂದ ಸಮಾಧಿ ಒಳಗಡೆ ಇರೋದು ಏನಾದ್ರೂ ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತಾ? ಯೇಸು ಫರಿಸಾಯರಿಗೆ ಹೇಳಿದ್ರಲ್ವಾ, ನೀವು ಸುಣ್ಣ ಬಳಿದ ಸಮಾಧಿಗಳು ಅಂತ ಹೇಳ್ತಾರಲ್ವಾ. ಸಮಾಧಿ ಒಳಗಡೆ ಏನಿರುತ್ತೆ? ಡೆಡ್ ಬೋನ್ಸ್ ಇರುತ್ತೆ. ಹೊರಗಡೆ ವೈಟ್ ವಾಶ್ ಹೊಡೆಯೋದ್ರಿಂದ ಒಳಗಡೆ ಏನಾದ್ರೂ ಬೋನ್ಸ್ಗೆ ಎಫೆಕ್ಟ್ ಆಗುತ್ತಾ? ಬೋನ್ಸ್ಗೆ ಏನಾದ್ರೂ ಲೈಫ್ ಬರುತ್ತಾ? ಒಳಗಡೆ ಒಂದ್ ವೇಳೆ ಹೆಣ ಇದ್ದ ತಕ್ಷಣ ಅದೇನು ಎದ್ದಾದ್ರೂ ಬರುತ್ತಾ? ಬರಲ್ಲ. ಅದೇ ರೀತಿ ನಾವು ಎಷ್ಟೋ ಜನ ಕ್ರೈಸ್ತರು ವಾರದ ಬಣ್ಣ ಹೊಡೆಯೋರಿದ್ದಾರೆ, ತಿಂಗಳ ಬಣ್ಣ ಹೊಡೆಯೋರಿದ್ದಾರೆ, ವರ್ಷದ ಬಣ್ಣ ಹೊಡೆಯೋರಿದ್ದಾರೆ, ದಿನಾ ಈ ತಿರಿ ವೈಟ್ ವಾಶ್ ಹೊಡೆಯೋರಿದ್ದಾರೆ. ಯಾವತ್ತಾದ್ರೂ ಒಳಗಡೆ ಏನಾದ್ರೂ ಒಂದು ಜಾಯ್ ಬಂದಿದೆಯಾ? ಒಳಗಡೆ ಯಾವತ್ತಾದ್ರೂ ಎದ್ದು ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ನಿನ್ನ ಪಾಪದ ಜೀವನದಿಂದ ಬಿಟ್ಟು ಎದ್ದು ಆ ಸಮಾಧಿಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ?
ನಿನ್ನ ಅಶುದ್ಧ ಜೀವನದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ನಿನ್ನ ದ್ವೇಷವನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ನಿನ್ನ ಸೋಂಬೇರಿತನವನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ನಿನ್ನಲ್ಲಿರ್ತಕ್ಕಂಥ ಅವಿಶ್ವಾಸ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ಜಕ್ಕಾಯ ಹೊರಗೆ ಬಂದ ಹಾಗೆ ಆ ಹಣದ ವ್ಯಾಮೋಹ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ. ಅಲ್ಲೇ ಇದ್ದು ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ, ಅಲ್ಲೇ ಇದ್ದು ಪ್ರೈಸ್ ದಿ ಲಾರ್ಡ್, ಅಲ್ಲೇ ಇದ್ದು ಸ್ತುತಿ, ಅಲ್ಲೇ ಇದ್ದು ಆರಾಧನೆ. ಅದನ್ನೇ ಯೇಸು ಹೇಳಿದ್ದು ಸುಣ್ಣ ಬಳಿದ ಸಮಾಧಿ ಅಂತ. ನಮ್ಮಲ್ಲಿ ಅನೇಕರು ಈ ರೀತಿಯಲ್ಲಿದ್ದೀವಿ. ಇವತ್ತು ಸುಣ್ಣ ಬಳಿದ ಸಮಾಧಿಯ ಹಾಗೆ ಕ್ರೈಸ್ತರಾಗಿ ಇದ್ದೀವಿ. ನಮಗೆ ಏಸು ಬೇಕು. ಯಾವ ಏಸು ಬೇಕು? ಅದ್ಭುತಶಾಲಿ ಬಾಲಯೇಸು ಅಲ್ವಾ? ಮತ್ತೆ ಯಾವ ಏಸು ಬೇಕು? ಸಾಯುವ ತನಕ ನೀವು ಅದ್ಭುತದ ಹಿಂದೆ ಹೋಗ್ತೀರಿ, ಒಂದು ದಿನ ಸತ್ತು ಹೋಗ್ತೀರಿ, ಆತ್ಮ ನರಕಕ್ಕೆ ಹೋಗುತ್ತೆ. ಆದ್ರೆ ನಿಮ್ ಜೀವಿತದಲ್ಲಿ ನಿಜವಾಗಲೂ ಜಕ್ಕಾಯನು ಕಂಡುಕೊಂಡಲ್ಲ ಯೇಸು, ಮಾತೆ ಮರಿಯಳು ಉದರದಲ್ಲಿ ಧರಿಸಿದ್ಲಲ್ಲ ವಾಕ್ಯ ಮಾಂಸ ಧರಿಸಿದ್ರಲ್ಲ ಆ ಯೇಸು, ಆ ಪಾಪಿಣಿಯಾದ ಸ್ತ್ರೀ ಮತ್ತು ಸಮಾರಿಯ ಸ್ತ್ರೀ ಅವರ ಜೀವಿತ ಹೊಸದಾಗಿಸಿದ್ರಲ್ಲ ಯೇಸು, ಆ ಯೇಸು ಕ್ರಿಸ್ತರನ್ನ ನಿಮ್ ಜೀವಿತದಲ್ಲಿ ಶುಭ ಸಂದೇಶದ ಮುಖಾಂತರ ಎಲ್ಲಿ ಆದ್ರೂ ಯಾವತ್ತಾದ್ರೂ ನೀವು ಭೇಟಿ ಆದ್ರೆ ಖಂಡಿತವಾಗಲೂ ನೀವೊಂದಿನ ಸಾಯ್ತೀರಿ, ಸ್ವರ್ಗಕ್ಕೆ ಹೋಗ್ತೀರಿ. ಅದಿಲ್ಲದೆ ನಾನು ಅದ್ಭುತಶಾಲಿ ಯೇಸುನ ಕಂಡ್ಕೊಂಡೆ, ಪವಾಡ ಮಾಡುವ ಯೇಸುನ ಕಂಡ್ಕೊಂಡೆ, ಅಥವಾ ಇನ್ನೇನೇನೋ ಯೇಸು, ವೆರೈಟೀಸ್ ಆಫ್ ಜೀಸಸ್ ಇದ್ದಾರೆ. ಮನುಷ್ಯ ಮಾಡಿರೋದು ಪಿಶಾಚಿ ಕುತಂತ್ರ ಅದು, ಆಯ್ತಾ? ಮನುಷ್ಯ ಮಾಡಿಟ್ಟಿರೋದು ಬಿಸ್ನೆಸ್ಗೋಸ್ಕರ, ಹಣಕ್ಕೋಸ್ಕರ, ಅವನ ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ, ಅವನ ಜಾತಿ ಉಳಿಸ್ಕೊಳ್ಳಿಕ್ಕೋಸ್ಕರ, ಅವನ ಸ್ವಾರ್ಥಕ್ಕೋಸ್ಕರ ಜೀಸಸ್ನ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಸಪೋರ್ಟ್ ಯಾರು? ನಮ್ಮಂತವರೇ, ನಾವೇ ಸಪೋರ್ಟ್ ಮಾಡೋದು. ಯಾವ್ದಾದ್ರು ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾದ್ರೆ ಜನ ಕಸ್ಟಮರ್ಸ್ ಹೋಗ್ಬೇಕಲ್ಲ. ಒಂದು ಹೋಟ್ಲ್ ಓಪನ್ ಮಾಡ್ತಾನೆ ಒಬ್ಬ, ಅಥವಾ ಏನೋ ಒಂದು ಅಂಗಡಿ ಓಪನ್ ಮಾಡ್ತಾನೆ, ಅವನ್ ಬಿಸ್ನೆಸ್ ಚೆನ್ನಾಗಿ ಆಗ್ಬೇಕಾದ್ರೆ ಜನ ಹೋದ್ರೇನೆ. ಅದೇ ರೀತಿಯಲ್ಲಿ ಪಿಶಾಚಿ ಇವತ್ತು ಯೇಸುವನ್ನ ಈ ರೀತಿ ವೆರೈಟಿ ಜೀಸಸ್ನ ಮಾಡಿ ಅಲ್ಲಿ ಇಲ್ಲಿ ಇಟ್ಟು ಜನರನ್ನ ಆಕರ್ಷಿಸ್ತಾನೆ. ಜನಕ್ಕೇನ್ ಬೇಕು? ಸುಖ ಬೇಕು. ಸುಖ ಹುಡ್ಕೊಂಡು ಈ ಜೀಸಸ್ ಹಿಂದೆ ಹೋಗ್ತಾರೆ. ಯಾವ ಜೀಸಸ್? ಮನುಷ್ಯ ಮಾಡಿರೋ ಜೀಸಸ್. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿವತ್ತು ಹೋಗ್ಬೇಕು ನನ್ನ ಆತ್ಮಕ್ಕೆ ರಕ್ಷಣೆ ಕೊಡುವ, ನನ್ನ ಪಾಪಕ್ಕೆ ಪರಿಹಾರ ನೀಡುವ, ಪಾಪ ಕ್ಷಮೆ ನೀಡುವ, ಆ ನಿತ್ಯ ಜೀವ ನೀಡುವ ಯೇಸುವನ್ನು ಹುಡುಕಿಕೊಂಡು ಹೋಗ್ಬೇಕು. ಆ ಯೇಸುವನ್ನು ಹುಡುಕಿಕೊಂಡು ಹೋಗ್ಲಿಕ್ಕೆ ಬಯಸೋರು ನೀವಾದ್ರೆ, ಆ ಥರ ನಿಮ್ಮಲ್ಲಿ ಯಾರಿಗಾದ್ರೂ ಆಸೆ ಇದ್ರೆ, ದಾಹ ಇದ್ರೆ ಕೇಳಿಸ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಶುಭ ಸಂದೇಶವನ್ನು ಓದ್ಲಿಕ್ಕೆ ಶುರು ಮಾಡಿ, ಇಲ್ಲ ಶುಭ ಸಂದೇಶವನ್ನ ಆಲಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಖಂಡಿತವಾಗಲೂ 100% ನಿಮಗೆ ಯಾರು ಸಿಗ್ತಾರೆ ಕೇಳಿದ್ರೆ? ಜೀಸಸ್ ಸಿಗ್ತಾರೆ. ಗ್ಯಾರಂಟಿ ಏನು ಕೇಳಿದ್ರೆ ದೇವರ ವಾಕ್ಯನೇ ಗ್ಯಾರಂಟಿ. ರೋಮ 1:17 ಗ್ಯಾರಂಟಿ. ನೀವು ಓದಿದ್ದೀರಿ ಅಲ್ವಾ? ಶುಭ ಸಂದೇಶ ದೇವರ ನೀತಿಯನ್ನ ಪ್ರಕಟಪಡಿಸುತ್ತೆ. ಶುಭ ಸಂದೇಶ ಏನನ್ನ ಪ್ರಕಟಪಡಿಸುತ್ತೆ? ದೇವರ ನೀತಿಯಾದ ಯೇಸು ಕ್ರಿಸ್ತನ ಪ್ರಕಟಣೆ ನಿನ್ನ ಒಳಗಡೆ ಆಗತ್ತೆ. ಯೇಸುವಿನ ಪ್ರಕಟಣೆ ನಿನ್ನ ಒಳಗಡೆ ಆದ್ಮೇಲೆ ನಿನ್ನ ಜೀವನ ಯಾರಿಗಾಗಿ ಬದುಕ್ತೀಯಾ? ಆ ಯೇಸುವಿಗಾಗಿ ಬದುಕ್ತೀಯಾ? ನಿನ್ನ ನಾಳೆ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ತೀಯಾ? ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ತೀಯಾ? ಭಯ ಪಟ್ಕೊಂಡು ಕೂತ್ಕೊಳ್ತೀಯಾ? ಇಲ್ಲ. ಯಾಕೆ ನಮಗೆ ನಾಳೆ ಬಗ್ಗೆ ಇಷ್ಟೊಂದು ಚಿಂತೆ, ನಾಳೆ ಬಗ್ಗೆ ಇಷ್ಟೊಂದು ಭಯ, ನಾಳೆ ಬಗ್ಗೆ ಇಷ್ಟೊಂದು ಪ್ರಾರ್ಥನೆ? ಯಾಕೆ ಅಂದ್ರೆ ನಮಗೆ ಇನ್ನು ಯೇಸು ಸಿಕ್ಕಿಲ್ಲ. ನಿಜವಾದ ಜೀಸಸ್ ಕ್ರೈಸ್ಟ್ ನಮಗೆ ಸಿಕ್ಕಿಲ್ಲ. ಆ ಒಂದು ಗ್ರೇಟ್ ಜಾಯ್ ನಮ್ಮೊಳಗಡೆ ಇನ್ನೂ ಬಂದಿಲ್ಲ. ಇದನ್ನ ನಾವು ಹುಡುಕ್ತಾ ಇದೀವಿ. ನಾವೇನೋ ಹುಡುಕ್ತಾ ಇದೀವಿ, ನಮಗೆ ಗೊತ್ತಿಲ್ಲ ಏನು ಹುಡುಕ್ತಾ ಇದೀವಿ ಅಂತ. ಜಕ್ಕಾಯ ಹುಡುಕದ, ಅವನಿಗೆ ಗೊತ್ತಿಲ್ಲ ಏನ್ ಬೇಕಿತ್ತು ಅಂತ. ಯೇಸುನ ಹುಡುಕದ, ಸಿಗಬೇಕಾಗಿರೋದು ಸಿಕ್ತು. ಆದ್ರೆ ಕೆಲವರಿದ್ದಾರೆ. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಒಬ್ಬ, ಅವನು ಶ್ರೀಮಂತ ಯುವಕ, ಒಳ್ಳೆ ಕೆಲಸ ಇತ್ತು, ಅಧಿಕಾರಿ, ಯಂಗ್ ರಿಚ್ ರೂಲರ್. ಅವನೇನ್ ಮಾಡ್ತಾನೆ? ಅವನು ಕೂಡ ಯೇಸುವನ್ನು ಹುಡ್ಕೊಂಡು ಹೋಗ್ತಾನೆ. ಅವನು ಯೇಸುವನ್ನು ಹುಡ್ಕೊಂಡು ಹೋಗಿ ಅವನು ಯೇಸು ಹತ್ರ ಕೇಳ್ತಾ ಇರೋದು ಅಮರ ಜೀವ, ಇಟರ್ನಲ್ ಲೈಫ್. ನನಗೆ ನಿತ್ಯ ಜೀವ ಬೇಕು ಯೇಸುವೆ ಅಂತ ಕೇಳ್ತಾನೆ. ಯೇಸು ಅವನಿಗೆ, ಇಲ್ಲಪ್ಪ, ನಿನಗೆ ನಿತ್ಯ ಜೀವ ಕೊಡೋಕೆ ಆಗೋದಿಲ್ಲ. ನೀನ್ ಬ್ಯಾಪ್ಟಿಸಮ್ ತಗೋಬೇಕು, ಅದಾದ್ಮೇಲೆ ನೀನ್ ಕನ್ಫರ್ಮೇಶನ್ ಆಗ್ಬೇಕು, ದೃಢೀಕರಣ ಆಗ್ಬೇಕು, ಅದಾದ್ಮೇಲೆ ಕಮ್ಯುನಿಯನ್ ತಗೋಬೇಕು, ಅದಾದ್ಮೇಲೆ ನೀನೇನ್ ಮಾಡ್ಬೇಕು? ಈ ಪ್ರಾರ್ಥನೆ ಕಲಿಬೇಕು, 10 ಆಜ್ಞೆಗಳೆಲ್ಲ ಹೇಳಬೇಕು, ಅದು ಇದೆಲ್ಲ ಹೇಳಿದ್ರ? ಇಲ್ಲ.
ಯೇಸು ಸಿಂಪಲ್ ಆಗಿ ಹೇಳಿದ್ರು, ನಿನಗೆ ನಿತ್ಯ ಜೀವ ಬೇಕಾ? ದೇವರ ಆಜ್ಞೆ ಅನುಸರಿಸು, ನಿತ್ಯ ಜೀವ ಸಿಗುತ್ತೆ. ದೇವರ ಆಜ್ಞೆಯಲ್ಲಿ ಮೊದಲನೇ ಆಜ್ಞೆನೇ ದೇವರನ್ನ ಪ್ರೀತಿ ಮಾಡು ಅಥವಾ ದೇವರನ್ನ ಆರಾಧನೆ ಮಾಡು. ನಿನ್ನ ದೇವರಾದ ಸರ್ವೇಶ್ವರ ಒಬ್ಬರೇ ಒಬ್ಬರು ದೇವರು, ಅವರೊಬ್ಬರನ್ನ ಪೂರ್ಣ ಹೃದಯದಿಂದ ಆರಾಧಿಸು, ನಿತ್ಯ ಜೀವ ಸಿಗುತ್ತೆ. ಇವತ್ತು ಎಲ್ಲಿ ದೇವರನ್ನ ಆರಾಧಿಸ್ತಾ ಇದೀವಿ ನಾವು ಕ್ರೈಸ್ತರು? ಅನೇಕ ಮೂರ್ತಿಗಳನ್ನ ಮಾಡಿಟ್ಕೊಂಡು ಅವುಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ. ಮೂರ್ತಿ ಪೂಜೆಗಳೇ ಮನೆಗಳಲ್ಲಿ ತುಂಬಿಬಿಟ್ಟಿದೆ ಅಲ್ವಾ? ದೇವರು ಮೂರ್ತಿನ ಅಲ್ಲ, ದೇವರ ಆತ್ಮಸ್ವರೂಪಿ. ಗಾಡ್ ಇಸ್ ಸ್ಪಿರಿಟ್. ಅಂದ್ರೆ ರೂಪ ಇಲ್ಲ. ನನಗೂ ನಿಮಗೂ ರೂಪ ಇದೆ, ಯಾಕೆಂದ್ರೆ ನಮ್ಗೆ ಶರೀರ ಇದೆ, ದೇವರಿಗೆ ಶರೀರ ಇಲ್ಲ. ಅಂದ್ರೆ ನಮ್ಮ ತರ ಭೌತಿಕವಾದ ಅಳಿ ಹೋಗುವ ಶರೀರ ಇಲ್ಲ. ದೇವರು ಆತ್ಮಸ್ವರೂಪಿ. ಆ ಆತ್ಮಸ್ವರೂಪಿಯಾದ ದೇವರನ್ನ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು ಅಂತ ಯೇಸು ಕ್ರಿಸ್ತರೇ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತರೇ ಯೋಹಾನನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ಆತ್ಮಸ್ವರೂಪಿ. 23ನೇ ವಾಕ್ಯದಲ್ಲಿ ಹೇಳ್ತಾರೆ, ಆದುದರಿಂದ ಪಿತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂದು ಪಿತಾ ಬಯಸ್ತಾ ಇದ್ದಾರೆ ಅಂತ ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ. ಆ ಶ್ರೀಮಂತ ಯುವಕನಿಗೆ ಹೇಳ್ತಾರೆ, ನೀನು ದೇವರ ಆಜ್ಞೆ ಅನುಸರಿಸು, ದೇವರನ್ನ ಆರಾಧನೆ ಮಾಡು ಅಂತ. ಹಾಗೆ ಹೇಳುವಾಗ ಅವನು ಹೇಳ್ತಾನೆ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ. ನಾವ್ ಹೇಳೋತಾರ, ಚರ್ಚಿಗೆ ಹೋಗ್ತಾ ಇದ್ದೀನಿ, ನಮ್ಗೆ ದೇವ್ರು ಗೊತ್ತು, ನಮ್ಗೆ ಯೇಸು ಗೊತ್ತು, ಎಲ್ಲ ಗೊತ್ತು 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 ಬಾಯಲ್ಲಿ ಗೊತ್ತು ಅಂತ ಹೇಳ್ತಾ ಇದ್ದೇನೆ ಬಿಟ್ರೆ ಹೃದಯದಲ್ಲಿ ಏನು ಗೊತ್ತಿಲ್ಲ ಅವನಿಗೆ ನಿಜವಾಗ್ಲು. ಯೇಸು ಹೇಳ್ತಾರೆ, ಹಾಗಾದ್ರೆ ನೀನು ವಾಪಸ್ ಹೋಗಿ ನಿನಗಿರುವ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಾಟ ಮಾಡಿ ದುಡ್ಡು ಸಿಗುತ್ತಲ್ವಾ, ಅದನ್ನೇನ್ ಮಾಡು, ಬ್ಯಾಂಕಲ್ಲಿ ಆಗಿಡು ಅಂತ, ಬಡ್ಡಿ ಕೊಡು ಅಂತ ಹೇಳಲಿಲ್ಲ, ಅದನ್ನ ಬಡಬಗ್ರಿಗೆ ದಾನ ಮಾಡು. ಆಮೇಲೆ ಬಾ ನನ್ನ ಹತ್ರ, ನನ್ನ ಹಿಂಬಾಲಿಸು, ನಿನ್ಗೇನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಅವನು ತುಂಬಾ ಇಷ್ಟಪಟ್ಟು ಯೇಸುನ ಫಾಲೋ ಮಾಡದ್ನ? ಅವನು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟ. ಅವನು ಶುಭ ಸಂದೇಶವನ್ನ ರಿಜೆಕ್ಟ್ ಮಾಡ್ದ. He rejected the gospel. He rejected the righteousness of God. He rejected his salvation. ಅವನು ಯೇಸುವನ್ನ ರಿಜೆಕ್ಟ್ ಮಾಡ್ದ. ಅವನಿಗೆ ಬೇಕಾಗಿದ್ದು ಅದ್ಭುತಶಾಲಿಯಾದ ಯೇಸು ಬೇಕಾಗಿತ್ತು ಅವನಿಗೆ. ಇಲ್ಲೂ ಎಂಜಾಯ್ ಮಾಡ್ಕೊಂಡು ಬದುಕಬೇಕು, ಲಾಸ್ಟಿಗೆ ಒಂದಿನ ಸಾಯ್ತಾನೆ. ಸತ್ತ ಮೇಲೆ ಅಥವಾ ಸಾವು ಇಲ್ಲದೆ ಇರೋ ಒಂದು ಜೀವನ ಬೇಕು ಅವನಿಗೆ. ನೋಡಿ, ಅವನ ಆಲೋಚನೆ ಒಳ್ಳೇದ ಕೆಟ್ಟದ? ಒಳ್ಳೆ ಆಲೋಚನೆ ಅಲ್ವಾ? ಇದ್ದಷ್ಟು ದಿನ ತಿಂದು ಕುಡಿದು ಮಜಾ ಮಾಡಿ ಚೆನ್ನಾಗಿ ಬದುಕಬೇಕು, ಆಮೇಲೆ ಸಾಯಲೂಬಾರದು, ಶಾಶ್ವತ ಜೀವನನೂ ಬೇಕು. ಯಾರೋ ಹೇಳಿದ್ರು ಯೇಸು ಹತ್ರ ಸಿಗುತ್ತೆ ಅಂತ, ಅದಕ್ಕೆ ಯೇಸು ಅಡ್ಡ ಬಿದ್ದು ಕೊಡಿ ಅಂತ ಕೇಳ್ದ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅನೇಕರು ಈ ರೀತಿ ಇದೀವಿ. ಇವತ್ತು ನಮಗೇನ್ ಬೇಕು ಅಂದ್ರೆ ಯೇಸು ಕೊಡುವ ಅದ್ಭುತಗಳು ಬೇಕು, ಯೇಸು ಕೊಡುವ ಆಶೀರ್ವಾದಗಳು ಬೇಕು, ಆದ್ರೆ ಯೇಸು ಕೊಡುವ ನಿತ್ಯ ಜೀವ ಬೇಡ. ಅವನಿಗೇನ್ ಬೇಕಾಗಿತ್ತು? ಅವನಿಗೆ ಆಶೀರ್ವಾದ ಬೇಕು, ಆಶೀರ್ವಾದ ಆಶೀರ್ವಾದ. ಯೇಸು ಕೊಡುವ ನಿತ್ಯ ಜೀವ ಅವನಿಗೆ ಬೇಕಾಗಿಲ್ಲ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಆಶೀರ್ವಾದಕ್ಕಾಗಿ ಯೇಸು ಹಿಂದೆ ಬರೋರಿದ್ದೀರಿ. ನಿಮಗೆ ಸಾಯೋ ತನಕ ಆಶೀರ್ವಾದ ಸಿಕ್ಕಿದ್ರು ನೆಮ್ಮದಿಯಾಗಿ ಸಾಯಲ್ಲ, ನಿತ್ಯ ಜೀವನೂ ಸಿಗೋದಿಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ನೀವು ಅಂದ್ಕೊಂಡಿರೋ ಯಾವ ಆಶೀರ್ವಾದನೂ ಸಿಗದೆ, ದೇವರು ಅಂದ್ಕೊಂಡಿರುವ ಆ ನಿತ್ಯ ಜೀವ ಅನ್ನೋದು, ಆ ಆಧ್ಯಾತ್ಮಿಕ ಆಶೀರ್ವಾದ ಈ ಭೂಮಿಯಲ್ಲಿ ನೀವು ಪಡ್ಕೊಳ್ಳಿಕ್ಕಾದ್ರೆ ನಿಮ್ಮಂತ ಭಾಗ್ಯವಂತರು ಬೇರೆ ಯಾರು ಇರೋದಿಲ್ಲ. ಅದನ್ನ ಪಡ್ಕೊಳ್ಳೋದೇ ಮುಖ್ಯ. ಇವತ್ತು ನೀವು ಪಡ್ಕೋಬೇಕು. ಯಾವಾಗ? ನಾಳೆ ಅಲ್ಲ, ಇವತ್ತು ಈ ಸಂದೇಶ ಆಲಿಸ್ತಾ ಇರ್ಬೇಕಾದ್ರೆ ಈ ರಾತ್ರಿನೇ ನೀವು ಬಾಗ್ಲು ಹಾಕೊಂಡು, ಯೇಸುವೇ ನನಗೆ ನೀನ್ ಬೇಕು, ನನಗೆ ನಿತ್ಯ ಜೀವ ಬೇಕು, ನನಗೆ ಬೇರೆ ಏನು ಬೇಡ. ಯಾಕೆಂದ್ರೆ ಈ ರಾತ್ರಿ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ? ಅಥವಾ ನಾಳೆ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ? ಅಥವಾ ಯೇಸು ಇವತ್ತು ರಾತ್ರಿನೇ ಬಂದ್ರೆ ಏನ್ ಮಾಡ್ತೀರಾ? ಯಾವುದು ಗ್ಯಾರಂಟಿ ಇಲ್ಲಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಮ್ಮನೆ ಏನೋ ಮನೆಯಲ್ಲಿ ಒಂದು ಪ್ರಾರ್ಥನೆ ಇಟ್ಕೊಂಡಿದೀವಿ, ವಾಕ್ಯ ಕೇಳಿಸ್ಕೋಬೇಕು ಅಂತ ಕೇಳಿಸ್ಕೋಬೇಡಿ. ದೇವರು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ, ದೇವರು ಖುದ್ದಾಗಿ ನಿಮ್ಮ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಿನ್ನ ಆತ್ಮಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀನು ಪಾಪದಲ್ಲಿ ಸತ್ತು ನರಕಕ್ಕೆ ಹೋಗೋ ದೇವರಿಗೆ ಇಷ್ಟ ಇಲ್ಲ. ಮೂಢನಂಬಿಕೆಯಲ್ಲಿ ಸತ್ತು ನರಕಕ್ಕೆ ಹೋಗೋ ದೇವರಿಗೆ ಇಷ್ಟ ಇಲ್ಲ. ಅವಿಶ್ವಾಸದಲ್ಲಿ ಸತ್ತು ನರಕಕ್ಕೆ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ನೀನು ವಿಶ್ವಾಸ ಇಟ್ಟು ನಿತ್ಯ ಜೀವ ಪಡ್ಕೋಬೇಕು, ಅದೇ ದೇವರು ಬಯಸೋದು. ಅದರಿಂದ
ಆಲಿಸುವಂತ ಈ ಸಂದೇಶಕ್ಕೆ ನೀವು ಕೂಡ ರೆಸ್ಪಾನ್ಸ್ ಮಾಡಬೇಕು. ರೆಸ್ಪಾನ್ಸ್ ಅಂದ್ರೆ ಏನು? ಕೈ ತೊಟ್ಟು ರೆಸ್ಪಾನ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಆಮೇಲೆ ಹೇಳೋ ರೆಸ್ಪಾನ್ಸ್ ಅಲ್ಲ, ಅದು ಓಕೆ. ಆದರೆ ನೀವು ಇದರಲ್ಲಿ ಏನ್ ತೀರ್ಮಾನ ಮಾಡ್ತೀರಿ? ವಾಟ್ ಇಸ್ ದ ಡಿಸಿಷನ್ ಯು ಆರ್ ಗೋಯಿಂಗ್ ಟು ಟೇಕ್ ಬೇಸ್ಡ್ ಆನ್ ದಿಸ್ ಮೆಸೇಜ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸಂದೇಶ ಕೇಳಿಸ್ಕೊಳ್ತಾ ಇದೀರಲ್ವಾ, ಈ ಸಂದೇಶದ ಆಧಾರದಲ್ಲಿ ನೀನು ಏನಪ್ಪ ತೀರ್ಮಾನ ಮಾಡ್ತೀಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ತೀರ್ಮಾನ ಇಲ್ವಾ? ಸುಮ್ಮನೆ ಚೆನ್ನಾಗಿತ್ತು, ಚೆನ್ನಾಗಾಯ್ತು ಪ್ರೇಯರ್ ಅಂತ ಕೈ ತಟ್ಕೊಂಡು ಹೋಗ್ತೀಯಾ? ನಿನ್ನನ್ನು ಹಾಳು ಮಾಡ್ಕೊಳ್ತೀಯ. ಏನೋ ಕತೆ ಹೇಳಲಿಕ್ಕಲ್ಲ ನಾವು ಬಂದಿರೋದು. ಅನ್ಯ ಧರ್ಮೀಯರಲ್ಲಿ ಹರಿಕತೆ ಅಂತೆಲ್ಲ ಮಾಡ್ತಾರೆ ಅವರು. ಆ ರೀತಿ ಏನೋ ಒಂದು ಕತೆ ಹೇಳಲಿಕ್ಕಲ್ಲ ಬಂದಿರೋದು. ಏನೋ ಒಂದೊಂದು ಕಾಲದಲ್ಲಿ ನಡೆದ ಏನೋ ಒಂದು ಘಟನೆ ಅಲ್ಲ. ಶುಭ ಸಂದೇಶ, ನಿತ್ಯ ಜೀವದ ಸಂದೇಶ, ನಮ್ಮನ್ನ ಮಾನಸಾಂತರಕ್ಕೆ ಕೊಂಡೊಯ್ಯುವಂತ ಸಂದೇಶ, ದೇವರ ಕಡೆಗೆ ತಿರುಗಿಸುವಂತ ಸಂದೇಶ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಸಂದೇಶಕ್ಕೆ ಕಿವಿ ಕೊಡಬೇಕು, ಅಥವಾ ನಾವು ಇದಕ್ಕೆ ರೆಸ್ಪಾನ್ಸ್ ತೋರಿಸ್ಬೇಕೇನಾದ್ರೂ. ಅದೇ ವಿಶ್ವಾಸ. ಅದಿಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಕೇಳಿಸ್ಕೊಂಡಿದ್ದೇ ಬಂತಷ್ಟೇ. ಮತ್ತೆ ಕೇಳಿಸ್ಕೊಳ್ತೀವಿ, ಮತ್ತೆ ಕೇಳಿಸ್ಕೊಳ್ತೀವಿ, ಮತ್ತೆ ಕೇಳಿಸ್ಕೊಳ್ತೀವಿ. ಅದರಿಂದ ಇವತ್ತೇನು ಕೇಳಿಸ್ಕೊಂಡಿದ್ದೀರೋ ಅದಕ್ಕೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಏನು? ನೀವು ಡಿಸೈಡ್ ಮಾಡ್ಬೇಕು. ನೀವು ಒಬ್ಬೊಬ್ರು ಕೂಡ ಡಿಸೈಡ್ ಮಾಡಬೇಕು. ವಾಟ್ ಈಸ್ ಮೈ ರೆಸ್ಪಾನ್ಸ್ ಟು ದಿಸ್ ಮೆಸೇಜ್? ಟುಡೇ ಗಾಡ್ ಸ್ಪೋಕ್ ಟು ಮೀ. ಇವತ್ತು ದೇವರು ನನ್ನ ಜೊತೆಗೆ ಮಾತಾಡಿದ್ದಾರೆ. ನಿನಗೆ ಗ್ಯಾರಂಟಿ ಇದ್ರೆ ಇವತ್ತು ದೇವರು ನನ್ನ ಜೊತೆಗೆ ಮಾತಾಡಿದ್ದಾರೆ. ನೀನೇನ್ ಮಾಡಬೇಕು? ದೇವರ ಕಡೆ ತಿರುಗಬೇಕು. ನೀವು ಕೇಳ್ಬೋದು ಯಾಕಿದೆಲ್ಲ ಅಂತ. ಯಾಕೆ ಅಂದ್ರೆ ಪ್ರೇಷಿತರ ಕಾರ್ಯಕಲಾಪ 17ನೇ ಅಧ್ಯಾಯ ಅದರ 30ನೇ ವಾಕ್ಯ ಹೇಳುತ್ತೆ. Acts of the Apostles chapter 17 verse 30. ಓಕೆ. ಈಗ ಎಲ್ಲ ಎಡೆಗಳಲ್ಲಿರುವ ಸರ್ವ ಮಾನವರು ಪಾಪದ ಮಾರ್ಗವನ್ನ, ಪಾಪದ ಜೀವಿತವನ್ನ, ದುರ್ಮಾರ್ಗವನ್ನ, ಲೋಕದ ಮಾರ್ಗವನ್ನ, ಸ್ವಾರ್ಥದ ಮಾರ್ಗವನ್ನ, ಈ ಹಣದ ವ್ಯಾಮೋಹದ ಮಾರ್ಗವನ್ನ ಬಿಟ್ಟು ದೇವರ ಕಡೆಗೆ ತಿರುಗಬೇಕು, ರಿಪೆಂಟ್ ಆಗಬೇಕೆಂದು ಏನ್ ಮಾಡ್ತಾ ಇದ್ದಾರೆ? ಇಟ್ ಈಸ್ ನಾಟ್ ಎ ರಿಕ್ವೆಸ್ಟ್, ಇಟ್ ಈಸ್ ಎ ಕಮಾಂಡ್ ಫ್ರಮ್ ಗಾಡ್. God is commanding to repent every one of us. ದೇವರು ಪ್ರತಿಯೊಬ್ಬರಿಗೂ ಮಾನಸಾಂತರ ಪಡಿ ಎಂದು ಆಜ್ಞಾಪಿಸ್ತಾ ಇದ್ದಾರೆ. ಯಾವಾಗ? 2000 years ಇಂದ. ನಿಮ್ಮ ಪಾಪವನ್ನ ನಾನು ಮನ್ನಾ ಮಾಡಿದ್ದೇನೆ, ನಿಮ್ಮ ಸಾಲ ಮನ್ನಾ ಮಾಡಿದ್ದೇನೆ, ಅದರಿಂದ ಮತ್ತೆ ನೀವು ಹೊಸ ಸಾಲ ಮಾಡ್ಕೋಬೇಡಿ, ನಿಮ್ಮ ಸಾಲ ನಾನು ತೀರಿಸಿದ್ದೇನೆ. ಯಾವ ಸಾಲ? ಪಾಪದ ಸಾಲ. ನನಗೂ ನಿಮಗೂ ತೀರಿಸಲಿಕ್ಕೆ ಆಗದೆ ಇರತಕ್ಕಂಥ ಪಾಪ ಶಾಪದ ಸಾಲವನ್ನ ದೇವರು ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮುಖಾಂತರ ಅವರನ್ನ ಶಿಲುಬೆಯಲ್ಲಿ ಸಾಯಿಸುವುದರ ಮುಖಾಂತರವಾಗಿ ನಮ್ಮ ಪಾಪವನ್ನ ಅವರು ಪರಿಹಾರ ಮಾಡಿದ್ದಾರೆ. ಮತ್ತೆ ನೀವು ಪಾಪದ ಜೀವನವನ್ನು ಜೀವಿಸಿಕೊಂಡು ಯೇಸುವನ್ನು ಮತ್ತೆ ಶಿಲುಬೆಗೆ ಚಡಿಬೇಡಿ, ಅವಿಶ್ವಾಸಿಗಳಾಗಬೇಡಿ, ಮಾನಸಾಂತರ ಪಡಿ, ದೇವರ ಕಡೆಗೆ ತಿರುಗಿ. ದೇವರು ನಿಮ್ಮ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ, ಅದನ್ನ ಯೇಸು ಕ್ರಿಸ್ತರಲ್ಲಿ ಆ ಪಾಪಕ್ಕೆ ಮರಣದಂಡನೆ ವಿಧಿಸಿದ್ದಾರೆ. ದೇವರು ಅಷ್ಟು ಮಾತ್ರ ನಿಮ್ಮನ್ನ ಪ್ರೀತಿಸಿದ್ದಾರೆ, ನಿಮ್ಮ ಮೇಲೆ ಕರುಣೆ ತೋರಿದ್ದಾರೆ. ನೀವು ಇದಕ್ಕೋಸ್ಕರ ಹಣ ಕೊಡೋದು ಬೇಕಾಗಿಲ್ಲ, ಇದಕ್ಕೋಸ್ಕರ ಉಪವಾಸ ಮಾಡೋದು ಬೇಕಾಗಿಲ್ಲ, ಇದಕ್ಕೋಸ್ಕರ ನೀವೇನು ಮಾಡೋದು ಬೇಕಾಗಿಲ್ಲ. ಯಾವುದಕ್ಕೋಸ್ಕರ? ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ನೀವೇನು ಮಾಡೋದು ಬೇಕಾಗಿಲ್ಲ. ನಿಮ್ಮ ಪಾಪ ಕ್ಷಮೆಗೋಸ್ಕರ ನೀವೇನು ಹರಕೆ ಹೊತ್ಕೊಳ್ಳೋದು ಬೇಕಾಗಿಲ್ಲ. ಯೇಸು ಕ್ರಿಸ್ತನ ಮುಖಾಂತರ, ಅವರ ಆ ಒಂದು ತ್ಯಾಗದ ಮುಖಾಂತರ, ಪ್ರಾಣಾರ್ಪಣೆಯ ಮುಖಾಂತರ ನಿಮಗೆ ಪರಿಹಾರ ದೇವರು ತಂದು ಕೊಟ್ಟಿದ್ದಾರೆ. ಆದ್ರಿಂದ ಮಾನಸಾಂತರ ಪಡಿ, ಆದ್ರಿಂದ ದೇವರ ಕಡೆಗೆ ತಿರುಗಿ. ಇವತ್ತಾದ್ರೂ ದೇವರ ಕಡೆಗೆ ತಿರುಗಿ. ಲೋಕದ ಕಡೆ ನೋಡೋದನ್ನ ಬಿಟ್ಬಿಡಿ, ಪಕ್ಕದ ಮನೆಯವ್ರನ್ನ ನೋಡೋದನ್ನ ಬಿಟ್ಬಿಡಿ, ಮನುಷ್ಯರನ್ನ ನೋಡೋದನ್ನ ಬಿಟ್ಬಿಡಿ. ಅವ್ರು ಯಾರು, ಇವ್ರು ಯಾರು, ಅವ್ರು ಹೇಗೆ, ಇವ್ರು ಹೇಗೆ, ಇದನ್ನೆಲ್ಲ ಬಿಟ್ಬಿಡಿ. ಶಿಲುಬೆಯನ್ನು ನೋಡಿ, ಯೇಸುವನ್ನು ನೋಡಿ. ನನಗಾಗಿ ಯೇಸು ಸತ್ತಿದ್ದಾರೆ. ನಿನಗಾಗಿ ಪಕ್ಕದ ಮನೆಯವ್ರು ಸತ್ತಿದಾರ? ನಿನಗಾಗಿ ಆ ಊರವನು ಸತ್ತಿದಾನ? ನಿನಗಾಗಿ ಅವನು ಯಾರೋ ಸತ್ತಿದಾನ? ಇಲ್ಲ. ಯಾಕೆ ಅವ್ರು ಇವ್ರನ್ನ ನೋಡ್ತೀರಾ? ನಿಮಗಾಗಿ ಸ್ವರ್ಗವನ್ನ ಬಿಟ್ಟು, ಆ ದೇವರ ಪದವಿಯನ್ನು ಬಿಟ್ಟು ಭೂಮಿಗೆ ನರಮಾನವನಾಗಿ, ದಾಸನಾಗಿ ಬಂದು ನಿನ್ನ ಕಾಲು ತೊಳೆದು, ಮನುಷ್ಯನ ಕಾಲು ತೊಳೆದು, ಮನುಷ್ಯನಿಂದ ಮುಖದ ಮೇಲೆ ಉಗುಳಿಸ್ಕೊಂಡು, ಚಾಟಿ ಏಟು ತಿಂದು, ನಗ್ನನಾಗಿ ಶಿಲುಬೆಯ ಮೇಲೆ ಸತ್ತಂತ ಯೇಸು ಕ್ರಿಸ್ತರನ್ನ ಲಕ್ಷ್ಯ ಬಿಟ್ಟು ನೋಡಿ, ಧ್ಯಾನ ಮಾಡಿ.
ಸತ್ತು ಸಮಾಧಿಯಾಗಿ ಮೂರನೇ ದಿನ ಪುನರುತ್ಥಾನವಾಗಿ ಬಂದ ಯೇಸುವನ್ನ ಧ್ಯಾನ ಮಾಡಿ, ಮತ್ತೆ ಮರಳಿ ಬರುವ ಯೇಸುವನ್ನ ನಿರೀಕ್ಷಿಸ್ತಾ ಬದುಕಿ. God is commanding each one of us to repent. Turn away from your sinful way of life. Turn away from your selfish way of life. Turn away from your worldly way of life. ನಿಮ್ಮ ಈ ಲೌಕಿಕವಾದ ರೀತಿಯ ಜೀವಿತದಿಂದ, ಪ್ರಾಪಂಚಿಕತೆಯಿಂದ ತುಂಬಿರುವ, ಸ್ವಾರ್ಥದಿಂದ ತುಂಬಿರುವ, ಪಾಪ ಕರ್ಮಗಳಿಂದ ತುಂಬಿರುವ ಜೀವಿತದಿಂದ ದೇವರ ಕಡೆ ತಿರುಗಿ. 2000 ವರ್ಷಗಳಿಂದ ಇದೇ ಶುಭ ಸಂದೇಶ ಬೋಧನೆ ಮಾಡ್ತಾ ಇದ್ದಾರೆ. ಅಪೊಸ್ತಲರ ಉಪದೇಶ ಇದು. ನಾವು ತಿರುಗೋದು ಎಲ್ಲಿ ಹರಕೆ ಹೊತ್ಕೊಂಡ್ರೆ ಏನ್ ಸಿಗುತ್ತೆ? ಪುಣ್ಯಕ್ಷೇತ್ರಗಳ ಕಡೆ ತಿರುಗ್ತಾ ಇದ್ದೀವಿ. ಪುಣ್ಯಕ್ಷೇತ್ರ ಯಾವ ಪುಣ್ಯಕ್ಷೇತ್ರದಲ್ಲಿ ಪಾಪ ಕ್ಷಮೆ ಸಿಗುತ್ತೆ ಅಂತ ಪವಿತ್ರ ಬೈಬಲ್ ಹೇಳುತ್ತೆ ಅಥವಾ ಪವಿತ್ರ ಸಭೆ ಹೇಳುತ್ತೆ? ಯಾವ ಪುಣ್ಯಕ್ಷೇತ್ರದಲ್ಲೂ ಪಾಪ ಕ್ಷಮೆ ಸಿಗಲ್ಲ, ನಿತ್ಯ ಜೀವ ಸಿಗಲ್ಲ. ಮನುಷ್ಯನ ಆಸೆ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಪುಣ್ಯಕ್ಷೇತ್ರ ಭೇಟಿ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇನ್ನು ಕೆಲವರು ಆಸೆ ಈಡೇರಿಸಿದ್ದಕ್ಕೆ ಕೃತಜ್ಞತೆಯಾಗಿನೂ ಹೋಗೋರಿದ್ದಾರೆ. ಇನ್ನು ಹೊಸದಾಗಿ ಇನ್ನು ಈಡೇರಿಸ್ತಾರೆ ಅಂತ ಒಂದು ಹೋಪಲ್ಲಿ. ನಿತ್ಯ ಜೀವಕ್ಕಾಗಿ ಅಲ್ಲ, ನಿತ್ಯ ಜೀವಕ್ಕಾಗಿ ಯೇಸು ಹತ್ರ ಬರಬೇಕು. ಓದಿ, ಯಾಕೆ ಕಮಾಂಡ್ ಮಾಡಿ ಹೇಳ್ತಾ ಇದ್ದಾರೆ? ಯಾಕೆ ಅಷ್ಟೊಂದು ಆಜ್ಞಾಪಿಸಿ ಹೇಳ್ತಾ ಇದ್ದಾರೆ? ಏಕೆಂದರೆ ಇದು ಕೇಳಿಸ್ಕೊಳ್ಳಿ, ಎಲ್ರು ಕಿವಿ ಇರೋರೆಲ್ಲ ಕೇಳಿಸ್ಕೊಳ್ಳಿ. ಯಾರೆಲ್ಲ ಕ್ರಿಶ್ಚಿಯನ್ಸ್ ಇದ್ದೀರೋ ಫಸ್ಟ್ ಕೇಳಿಸ್ಕೊಳ್ಳಿ, ಮಿಕ್ಕವ್ರು ಆಮೇಲೆ ಕೇಳಿಸ್ಕೊಳ್ಳಿ. ಕಿವಿ ಇರೋವನ್ನ ಆಲಿಸಿ ರೆಸ್ಪಾನ್ಸ್ ಮಾಡಿ ವಾಕ್ಯಕ್ಕೆ. ಏನು? ಏಕೆಂದರೆ ಅವರು ಒಂದು ದಿನವನ್ನ ನಿಶ್ಚಯ ಮಾಡಿದ್ದಾರೆ. ದೇವರು ಒಂದು ದಿನವನ್ನ ನಿನಗಾಗಿ, ನನಗಾಗಿ, ಎಲ್ಲ ಮನುಷ್ಯನಾಗಿ ನಿಶ್ಚಯ ಮಾಡಿದ್ದಾರೆ. ಆ ದಿನದಂದು ದೇವರು ನೇಮಿಸಿದ ವ್ಯಕ್ತಿ, ಆ ವ್ಯಕ್ತಿ ಯೇಸು ಕ್ರಿಸ್ತರು. ಆ ವ್ಯಕ್ತಿಯ ಮುಖಾಂತರ ಇಡೀ ಜಗತ್ತಿಗೆ ನನಗೂ ನಿನಗೂ ಪ್ರತಿಯೊಬ್ಬರಿಗೂ ಏನ್ ಮಾಡ್ತಾರೆ? ನ್ಯಾಯ ನಿರ್ಣಯ, ರೈಚಿಯಸ್ ಜಡ್ಜ್ಮೆಂಟ್. ದೇರ್ ವಿಲ್ ಬಿ ಎ ಡೇ ಆಫ್ ಜಡ್ಜ್ಮೆಂಟ್. ಒಂದು ನ್ಯಾಯ ವಿಧಿಯ ದಿವಸ ಇದೆ, ನ್ಯಾಯ ತೀರ್ಪು. ದೇವರು ನ್ಯಾಯ ತೀರ್ಪನ್ನು ಲೋಕಕ್ಕೆ ಕೊಡ್ತಾರೆ, ನಿನಗೆ ಕೊಡ್ತಾರೆ, ನನಗೂ ಕೊಡ್ತಾರೆ, ಬೋಧನೆ ಮಾಡುವ ನನಗೂ ಕೊಡ್ತಾರೆ, ಆಲಿಸುತ್ತಿರುವ ನಿನಗೂ ಕೊಡ್ತಾರೆ, ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಕೊಡ್ತಾರೆ, ನ್ಯಾಯ ತೀರ್ಪು ಕೊಡ್ತಾರೆ. ಆದರೆ ಆ ನ್ಯಾಯ ತೀರ್ಪಿಗೆ ನೀನು ಒಳಗಾಗಬಾರದು, ಗುರಿಯಾಗಬಾರದು. ಅವರ ನ್ಯಾಯ ತೀರ್ಪಿಗೆ ಒಳಗಾಗಿ, ದಂಡನ ತೀರ್ಪಿಗೆ ಒಳಗಾಗಿ ನೀನು ನಿತ್ಯ ನಾಶಕ್ಕೆ, ಪಿಶಾಚಿಗವನ ದೂತರಿಗೂ ಸಿದ್ಧ ಮಾಡಿಟ್ಟಿರುವ ಆರದ ಬೆಂಕಿಗೆ ಹೋಗಿ ನೀನು ಬೀಳಬಾರದು. ಅದಕ್ಕಾಗಿನೇ ದೇವರು ಆಜ್ಞಾಪಿಸ್ತಾ ಇರೋದು, ರಿಪೆಂಟ್. ಈಗಲಾದ್ರೂ ಮಾನಸಾಂತರ ಪಡು, ದೇವರ ಕಡೆಗೆ ತಿರುಗು, ವಿಗ್ರಹಾರಾಧನೆ ಬಿಟ್ಬಿಡು, ವ್ಯಭಿಚಾರ ಬಿಟ್ಬಿಡು, ಸುಳ್ಳು ಹೇಳೋದನ್ನ ಬಿಟ್ಬಿಡು, ಮಾಟ ಮಂತ್ರ ಬಿಟ್ಬಿಡು, ದೇವರ ಕಡೆಗೆ ತಿರುಗು, ಮಾನಸಾಂತರ ಪಡು, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡು, ಹೊಸ ಜೀವನ ಪ್ರಾರಂಭಿಸು. ನಿನಗೆ ಸ್ವರ್ಗ ಕೊಡ್ತಾರೆ ದೇವರು, ಪವಿತ್ರಾತ್ಮನ ಕೊಡ್ತಾರೆ ದೇವರು, ನಿತ್ಯ ಜೀವ ಕೊಡ್ತಾರೆ ದೇವರು. ಯಾಕೆ ಬೇಕು ಹೊಲಸು ಜೀವನ? ಈ ಲೋಕದಲ್ಲಿ ಏನ್ ಸಿಗುತ್ತೆ? ಲೋಕದ ಸುಖವನ್ನ ಇನ್ನೂ ಹೆಚ್ಚಾಗಿ ಅನುಭವಿಸ್ಲಿಕ್ಕೋಸ್ಕರ ಅದ್ಭುತ ಮಾಡುವ ಯೇಸುವಿನ ಹಿಂದೆ, ಅದ್ಭುತ ಮಾಡುವ ಸೈನ್ಸ್ ಹಿಂದೆ ಮನುಷ್ಯ ಓಡುವ ಹಾಗೆ ನೀವು ಓಡಬೇಡಿ. ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಪವಿತ್ರಾತ್ಮನ ಪಡ್ಕೊಳ್ಳಿ, ನಿತ್ಯ ಜೀವ ನಿಮಗೆ ಸಿಗುತ್ತೆ. ಇಡೀ ಜಗತ್ತಿಗೆ ಏನು ಕೊಡುವರು? ನ್ಯಾಯ ನಿರ್ಣಯ ಕೊಡ್ತಾರೆ. ಇದರಿಂದ ನಾವು ಪಾರಾಗಬೇಕು ಪ್ರಿಯರೇ. ಇದರಿಂದ ಪಾರಾಗ್ಲಿಕ್ಕೆ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಆತನ ಕಡೆಗೆ ತಿರುಗಿದ್ರೆ ಸಾಕು. ನೀವೆಲ್ಲೂ ಹರಕೆ ಹೊತ್ಕೊಳ್ಳೋದು ಬೇಕಾಗಿಲ್ಲ, ಕಾಣಿಕೆ ಕೊಡೋದು ಬೇಕಾಗಿಲ್ಲ, ಕಮಿಷನ್ ಕೊಡೋದು ಬೇಕಾಗಿಲ್ಲ, ದಶಾಂಶ ಕೊಡೋದು ಬೇಕಾಗಿಲ್ಲ. ನೀವು ಯೇಸುವಿನ ಕಡೆಗೆ ತಿರುಗಿದ್ರೆ ಸಾಕು. ಬೈಬಲ್ ಹೇಳುತ್ತೆ, ಆತನ ಕಡೆಗೆ ತಿರುಗಿ ಆತನ ನಾಮ ಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರ ಹೊಂತಾರೆ ಅಂತ. ಎವ್ರಿವನ್ ಹೂ ಕಾಲ್ಸ್ ಅಪಾನ್ ಹಿಸ್ ನೇಮ್ ಶಾಲ್ ಬಿ ಸೇವ್ಡ್. ಇದು ಸುಮ್ಮನೆ ಯೇಸುವೆ ಅಂತ ಕೂಗಿದ್ರೆ ಸೇವ್ ಅಲ್ಲ. ರಿಪೆಂಟ್. ಅಯ್ಯೋ, ನನ್ನನ್ನು ರಕ್ಷಿಸ್ಲಿಕ್ಕೆ ಯಾರು ಇಲ್ವೇ? ಪೌಲ ಕೂಗ್ತಾನಲ್ವಾ? ಎಲ್ಲಿ ಕೂಗ್ತಾನೆ? ಅಯ್ಯೋ, ರೋಮ 7:23 ಕೂಗ್ತಾನೆ, ಅಯ್ಯೋ ನಾನೆಂತ ನಿರ್ಭಾಗ್ಯನು ದೇವರೇ, ನನ್ನ ಕಾಪಾಡ್ಲಿಕ್ಕೆ ಯಾರು ಇಲ್ವೇ ಅಂತ
ಯೇಸು ಕಡೆಗೆ ನೋಡುವಾಗ ದೇವರಿಗೆ ಸ್ತೋತ್ರ ಹೇಳ್ತಾನೆ, ಯೇಸುವೇ ಸ್ತೋತ್ರ, ನೀನಿದೆಯಪ್ಪ, ನೀನ್ ನನ್ನನ್ನು ಕಾಪಾಡಿದ್ಯಾ. ಥ್ಯಾಂಕ್ಸ್ ಬಿ ಟು ಗಾಡ್ ಫಾರ್ ಜೀಸಸ್ ಕ್ರೈಸ್ಟ್ ಹೂ ಈಸ್ ಮೈ ಸೇವಿಯರ್. ನನ್ನನ್ನು ರಕ್ಷಿಸಿದ ನನ್ನ ರಕ್ಷಕ ಯೇಸುವಿಗಾಗಿ ಅಪ್ಪಾ ನಿಮಗೆ ಸ್ತೋತ್ರ ಅಂತ ಹೇಳ್ತಾರೆ. ಬೇರೆ ಯಾರಿಲ್ಲ ಕಾಪಾಡ್ಲಿಕ್ಕೆ. ನಿನ್ನನ್ನ ಪಾಪದ ಮರಣದಿಂದ ಕಾಪಾಡಲಿಕ್ಕೆ ಯಾವ ಸೈಂಟ್ಸ್ಗೂ ಆಗಲ್ಲ, ಯಾವ ದೇವದೂತನಿಗೂ ಆಗೋದಿಲ್ಲ, ಯಾವ ಕರಿಸ್ಮ್ಯಾಟಿಕ್ ಪ್ರೀಚರ್ಗೂ ಆಗೋದಿಲ್ಲ, ಯಾವ ಪ್ರಾಫಿಟ್ಗೂ ಆಗೋದಿಲ್ಲ, ಪೋಪ್ ಇಲ್ಲ, ಬಿಷಪ್ ಇಲ್ಲ, ಪಾಸ್ಟರ್ ಇಲ್ಲ, ಯಾರಿಗೂ ಆಗೋದಿಲ್ಲ, ಅಪ್ಪ ಅಮ್ಮನಿಗೂ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ನಮ್ಮನ್ನ ಪಾಪದ ಮರಣದಿಂದ ಕಾಪಾಡ್ಲಿಕ್ಕೆ ಆಗೋದು ಒಬ್ಬರಿಗೆ ಮಾತ್ರನೇ, ಅವರೇ ಯೇಸು ಕ್ರಿಸ್ತರು, ದೇವರ ಪುತ್ರ, ದೇವರು, ನಿಜ ದೇವರಾದಂತಹ, ದೇವರ ಪುತ್ರನಾದಂತಹ, ರಕ್ಷಕನಾದಂತಹ ಯೇಸು ಕ್ರಿಸ್ತರಿಗೆ ಮಾತ್ರನೇ ನಮ್ಮನ್ನ ಇದರಿಂದ ರಕ್ಷಿಸಲಿಕ್ಕಾಗುತ್ತೆ. ಯಾಕೆಂದ್ರೆ ಅವರೇ ದೇವರು. ಶಿಕ್ಷೆ ಕೊಟ್ಟವನಿಗೆ, ಪಾಪಕ್ಕೆ ಶಿಕ್ಷೆ, ಪನಿಷ್ಮೆಂಟ್, ಓಕೆ, ಅದನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದೊಬ್ಬರಿಗೇನೆ, ದೇವರಿಗೆ ಮಾತ್ರನೇ. ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ಯಾಕೆಂದ್ರೆ ಪಾಪಕ್ಕೆ ಶಿಕ್ಷೆ ಅಥವಾ ಆ ತೀರ್ಪು, ಪನಿಷ್ಮೆಂಟ್ ವಿಧಿಸಿದ್ಯಾರು? ದೇವರು. ದೇವ್ರಕ್ಕಿಂತ ಮೇಲೆ ಯಾರು ಇಲ್ಲ. ಆದ್ರಿಂದ ಶಿಕ್ಷೆ ದೇವರೇ ತೆಗಿಬೇಕು. ಅದಕ್ಕೆ ಯೇಸುನೇ ಬಂದು ತೆಗೆದ್ರು. ಆದ್ರಿಂದ ಅವರೇ ದೇವರು. ಯೇಸು ಯಾಕೆ ದೇವರು ಕೇಳಿದ್ರೆ, ಯೇಸು ಹೇಗೆ ದೇವರು ಅಂತ ಯಾರಾದ್ರೂ ಕೇಳೋದಾದ್ರೆ, ಹೀಗೆ ದೇವರು. ಪಾಪದ ಸಂಬಳ ಮರಣ ಫಿಕ್ಸ್ ಮಾಡಿದ್ಯಾರು? ದೇವರೇ. ಈ ಫಿಕ್ಸ್ ಮಾಡಿದ್ದನ್ನು ತೆಗಿಲಿಕ್ಕೆ ದೇವರಕ್ಕಿಂತ ಹೈ ಲೆವೆಲ್ ಅಲ್ಲಿ ಯಾರಿದ್ದಾರೆ? ಒಬ್ಬರು ಇಲ್ಲ. ಫಿಕ್ಸ್ ಮಾಡಿದ್ದನ್ನು ತೆಗಿಬೇಕಾದ್ರೆ ಅವ್ರಕ್ಕಿಂತ ಹೈ ಲೆವೆಲ್ ಅಲ್ಲಿ ಇರೋರು ಯಾರಾದ್ರೂ ಬರಬೇಕು. ದೇವರಕ್ಕಿಂತ ಉನ್ನತರು ಒಬ್ರು ಇಲ್ಲದೆ ಇರೋದ್ರಿಂದ ದೇವರಿಗೆ ಬೇರೆ ದಾರಿ ಇಲ್ಲ. ನನ್ನ ಉಳಿಸ್ಬೇಕಂದ್ರೆ ದೇವರು ಇಳಿಬೇಕು. ನೋಡಿ ದೇವರು ಎಷ್ಟು ತಗ್ಗಿಸ್ಕೊಂಡ್ರು. ಬೈಬಲ್ ಹೇಳುತ್ತೆ, ಹಿ ಹಂಬಲ್ಡ್ ಹಿಮ್ಸೆಲ್ಫ್. He humbled himself and became obedient. ವಿಧೇಯನಾದ, obedient to the point of death on a cross. See, ಫಿಲಿಪ್ಪರಿಗೆ ಬರೆದ ಪತ್ರಿಕೆಯಲ್ಲಿದೆ, ಆತನು ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯನಾದ. ಎಲ್ಲಿವರೆಗೆ ವಿಧೇಯನಾದ? ಮರಣ ಪರ್ಯಂತ. ಹೌದು, ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ನಾವೆಲ್ಲಿ ವಿಧೇಯರಾಗ್ತೀವಿ? ಇಷ್ಟು ವಾಕ್ಯ ಕೇಳಿಸ್ಕೊಂಡು ಎಷ್ಟು ಜನ ವಿಧೇಯರಾಗ್ತಿರೋ ನೀವು ಮಾತ್ರನೇ ನಿಜವಾದ ವಿಶ್ವಾಸಿಗಳು ಅಷ್ಟೇ. ಮಿಕ್ಕವರೆಲ್ಲ ಸುಣ್ಣಾಂಬಳಿತ ಸಮಾಧಿಗಳೇ. ನಿಜವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಆಲಿಸುತ್ತಿರುವ ಈ ಸಂದೇಶ ನಿಜವಾಗ್ಲೂ ದೇವರ ಸಂದೇಶ, ಶುಭ ಸಂದೇಶ, ನಿತ್ಯ ಜೀವಕ್ಕೆ ನಿಮ್ಮನ್ನು ಕೊಂಡೊಯ್ಯುವಂತ ಸಂದೇಶ. ಇದನ್ನು ಕೇಳಿಸ್ಕೊಂಡು ನೀವು ರಿಪೆಂಟ್ ಆಗ್ತಾ ಇಲ್ಲ, ಇದಕ್ಕೇನು ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸುಣ್ಣ ಬಳಿದ ಸಮಾಧಿಗಳೇನೆ. ಕ್ರೈಸ್ತರಾಗಿದ್ದು ಕೂಡ ನಾವು ಇದಕ್ಕೇನು ಅಲುಗಾಡ್ತಾ ಇಲ್ಲ ಅಂದ್ರೆ ಮತ್ತಿನ್ ಪ್ರಯೋಜನ? ಟೈಮ್ ಪಾಸ್ಗಾಗಿ ಇಲ್ಲಿಗೆ ಬರಲಿಲ್ಲ, ಏನೋ ಬರಬೇಕು ಅಂತ ಬರಲಿಲ್ಲ, ಏನೋ ಹೇಳ್ಬೇಕು ಅಂತ ಬಂದಿಲ್ಲ. ದೇವರು ಕರ್ಕೊಂಡು ಬಂದಿದ್ದಾರೆ. ದೇವರ ಚಿತ್ತ, ದೇವರು ಏನು ಹೇಳಬೇಕು ಅಂತ ಆಯೋಜಿಸಿದ್ದಾರೋ ಅದನ್ನೇ ಹೇಳ್ತಾ ಇದ್ದೀವಿ. ಅದನ್ನೇ ನಾವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀವಿ. ದೇವರ ಸಂದೇಶಕ್ಕೆ ನಾವೇನ್ ಮಾಡ್ಬೇಕೀಗ? ಕಿವಿ ಕೊಡಬೇಕು. ಇಷ್ಟು ಮಾತ್ರ ತಮ್ಮನ್ನೇ ಬರಿದು ಮಾಡಿಕೊಂಡು ತಗ್ಗಿಸ್ಕೊಂಡು ದೇವರೇ ಬಂದಿರಬೇಕಾದ್ರೆ ನಾನು ಯಾರು? ಹುಲ್ಲು ಮಾನವ. ಬೈಬಲ್ ಪ್ರಕಾರ, ಯೆಶಾಯ ಪ್ರವಾದಿ ಹೇಳೋ ಪ್ರಕಾರ, ಪೇತ್ರರು ಹೇಳೋ ಪ್ರಕಾರ ನಾನು ಹುಲ್ಲು, ನರಮಾನವ ಹುಲ್ಲಿಗೆ ಸಮಾನ. ಅವನ ಎಲ್ಲ ವೈಭವ ಹುಲ್ಲಿನ ಹೂವಿನ ಹಾಗೆ. ಹುಲ್ಲು ಒಣಗಿ ಹೂ ಬಾಡಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಜೀವಿಸ್ತಾನೆ. ದೇವರ ಚಿತ್ತವನ್ನು ನೆರವೇರಿಸುವವರು ನಾವು ಒಬ್ಬೊಬ್ಬರು ಆಗ್ಬೇಕು. ಯಾರ ಚಿತ್ತ? ಅಪ್ಪನಿಚ್ಛೆ ಅಲ್ಲ, ಅಪ್ಪನಿಚ್ಛೆ ಅಲ್ಲ, ದುರಿಚ್ಛೆನೆ. ಆಯ್ತಾ? ಅಮ್ಮನಿಚ್ಛೆನೂ ಅಲ್ಲ, ಅಮ್ಮನಿಚ್ಛೆನೂ ದುರಿಚ್ಛೆನೆ. ಫ್ರೆಂಡ್ಸ್ ಇಚ್ಛೆ ಇನ್ನೂ ದುರಿಚ್ಛೆ. ಹೆಂಡತಿ ಇಚ್ಛೆ ಅದು ದುರಿಚ್ಛೆನೆ, ಗಂಡನ ಇಚ್ಛೆ ಅದು ದುರಿಚ್ಛೆನೆ. ಎಲ್ಲರ ಇಚ್ಛೆಗಳು ದುರಿಚ್ಛೆಗಳೇ. ದುರಿಚ್ಛೆ ಅಂದ್ರೆ ಏನು? ಸೆಲ್ಫ್ ಸೆಂಟರ್ಡ್, ಸ್ವಾರ್ಥಭರಿತ ಇಚ್ಛೆಗಳೇ ಎಲ್ಲವೂ ಕೂಡ. ಶರೀರಕ್ಕೆ ಸಂಬಂಧಪಟ್ಟ ಇಚ್ಛೆಗಳೇ. ಆದರೆ ನಾವು ಈಡೇರಿಸಬೇಕಾಗಿರೋದು ಒಬ್ಬರ ಇಚ್ಛೆ ಮಾತ್ರನೇ, ಅದು ದೇವರ ಇಚ್ಛೆ ಮಾತ್ರನೇ. ದೇವರಿಂದ ಹುಟ್ಟಿದವರು ದೇವರ ಇಚ್ಛೆಯನ್ನು ಈಡೇರಿಸ್ತಾರೆ. Those who are born of God will do the will of God. Those who are not born of God
ಯು ಕೆನಾಟ್ ಡೂ ದ ವಿಲ್ ಆಫ್ ಗಾಡ್, ಯು ವಿಲ್ ಡೂ ದ ವಿಲ್ ಆಫ್ ದ ಪೀಪಲ್. ದೇವರಿಂದ ಹುಟ್ಟಿದವನು ದೇವರ ಇಚ್ಛೆಯನ್ನು ಈಡೇರಿಸುವ ಮನಸ್ಸು ಅವನಿಗೆ ದೇವರು ಕೊಡ್ತಾರೆ. ಅವನಿಗೆ ಅವನ ಅಪ್ಪ ಹೇಳಿ ಕೇಳಲ್ಲ. ಆಮೇಲೆ ಹೋಗಪ್ಪ ನೀನು, ನನಗಿದೆಲ್ಲ ಹೇಳ್ಬೇಡ, ನನಗಾಗಲ್ಲ. ಅಮ್ಮನ ಇಚ್ಛೆ ಕೇಳಲ್ಲ. ಅಮ್ಮ ನೀನು ಹೋಗು, ನೀನು ಕೆಲಸ ಮಾಡಿದ್ ನನ್ನ ಕೈಲಿ ಆಗಲ್ಲ. ಅಂದ್ರೆ ಮನೇಲಿ ಕೆಲಸ ಕಾರ್ಯದ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಮಗನೇ, ನನಗೊಂದು ಆಸೆ ಇದೆ ಕಣೋ, ನೀನು ದೊಡ್ಡ ಮನೆ ಕಟ್ಟಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು, ದೊಡ್ಡ ಇಂಜಿನಿಯರ್ ಆಗ್ಬೇಕು, ದೊಡ್ಡ ಕಳ್ಳ ಆಗ್ಬೇಕು. ಇನ್ನೆಲ್ಲ ಅದೇನು, ಇಂಜಿನಿಯರ್ ಡಾಕ್ಟರ್ ಆದ್ಮೇಲೆ ಅದೇ ಕಳ್ತನನೇ ಅಲ್ವಾ, ಮೋಸ. ಎಲ್ಲ ಡಾಕ್ಟರ್ ಎಲ್ಲ ಇಂಜಿನಿಯರ್ ಕಳ್ಳರು ಅಂತಲ್ಲ ನಾನು ಹೇಳ್ತಾ ಇರೋದು. ಅನ್ಯಾಯದ ಸಂಪಾದನೆ ಇವತ್ತು ದೇವರ ಹೆಸರಲ್ಲಿ ನಡೀತಾ ಇದೆ. ದೇವರಿಂದ ಹುಟ್ಟಬೇಕು, ನೂತನ ಜನ್ಮ ಪಡ್ಕೋಬೇಕು. ನೀವು ಪಡ್ಕೊಂಡಿದ್ದೀರಿ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನಿಮ್ಮ ಇಚ್ಛೆಗಳು ಬದಲಾಗುತ್ತೆ. ಅಪ್ಪನ ಇಚ್ಛೆ, ಸ್ವರ್ಗದಲ್ಲಿರೋ ಅಪ್ಪ ಇದಾರಲ್ಲ, ಅವ್ರ ಇಚ್ಛೆ ಈಡೇರಿಸ್ಬೇಕಷ್ಟೇ. ಗಂಡ ಹೇಳ್ತಾನೆ, ನೀನು ದೇವ್ರ ಇಚ್ಛೆ ಅಂತ ಹೋಗೋದಾದ್ರೆ ನಾನು ನಿನ್ ಬಿಟ್ಬಿಡ್ತೀನಿ ಅಂತ. ನೀನು ಬಿಟ್ಟರು ಅಷ್ಟೇ, ನೀನು ಸಾಯಿಸಿದ್ರು ಅಷ್ಟೇ, ನಾನು ದೇವರ ಇಚ್ಛೆನೇ ನೆರವೇರಿಸೋದು. ಹಾಗಾದ್ರೆ ನನಗೂ ನಿನಗೇನು ಸಂಬಂಧ ಇಲ್ವಾ? ಸಂಬಂಧ ಇದೆ. ನನಗೂ ನಿನಗೂ ಸಂಬಂಧ ಇದೆ. ಅಪ್ಪ ಮಗನ ಸಂಬಂಧ ಇದೆ, ಅತ್ತೆ ಸೊಸೆ ಸಂಬಂಧ ಇದೆ, ತಾಯಿ ಮಗಳ ಸಂಬಂಧ ಇದೆ, ತಂದೆ ಮಗನ ಸಂಬಂಧ ಇದೆ, ಗಂಡ ಹೆಂಡತಿ ಸಂಬಂಧ ಇದೆ. ಹಾಗಾದರೆ ಸಂಬಂಧಕ್ಕೆ ತಂದವರು ದೇವರು, ಅವ್ರ ಇಚ್ಛೆ ನಾನು ಈಡೇರಿಸ್ತೇನೆ. ಮತ್ತೆ ನೀನು ನನ್ನ ತಂದೆ, ನೀನು ನನ್ನ ಮಗ, ನೀನು ನನ್ನ ಗಂಡ, ನೀನು ನನ್ನ ಹೆಂಡತಿ, ನೀವು ನಿಮ್ಮ ಫ್ರೆಂಡ್ಸ್. ಎಲ್ಲರಿಗೂ ಅವರದೇ ಆದ ಸ್ಥಾನ ಮಾನ ಎಲ್ಲ ಇದೆ. ಆದರೆ ನೀನು ದೇವರಿಂದ ಹುಟ್ಟಿದ ಮಗನಾದ್ರೆ, ಹೊಸ ಜನ್ಮ ಪಡ್ಕೊಂಡಾದ್ಮೇಲೆ ನಿನ್ನ ಹೃದಯದ ಒಳಗಡೆ ಬರುತ್ತೆ, ಇನ್ನು ಮುಂದೆ ಅಪ್ಪ ಸಿಕ್ಕಿದ್ದಾರೆ, ಅಪ್ಪನ ಇಚ್ಛೆ ಈಡೇರಿಸಬೇಕು ಅಂತ. ಅದನ್ನೇ ಯೇಸು ಹೇಳಿದ್ದು, ನನ್ನ ನಿಮಿತ್ತ ಒಡ ಹುಟ್ಟಿದವರು ಶತ್ರುಗಳಾಗ್ತಾರೆ. ಶತ್ರುಗಳಾಗ್ಲಿ ಅಂತ ಅಲ್ಲ, ಆಗ್ತಾರೆ. ಶತ್ರುತ್ವ. ಯಾರು ಹೊಸ ಹುಟ್ಟಿರ್ತಾರೋ ಅವ್ರನ್ನ ಇವ್ರು ದ್ವೇಷ ಮಾಡ್ತಾರೆ, ಇವ್ರು ಅವ್ರನ್ನ ದ್ವೇಷ ಮಾಡಲ್ಲ, ಅವ್ರು ಇವ್ರನ್ನ ದ್ವೇಷ ಮಾಡ್ತಾರೆ. ಇಷ್ಟು ದಿವಸ ನಾನು ಹೇಳಿದ್ ಕೇಳ್ತಾ ಇದ್ದೆ, ಇಷ್ಟು ದಿವಸ ನನ್ನ ಮಾತು ಮೀರ್ತಾ ಇರಲಿಲ್ಲ, ನನ್ನ ಆಸೆ ಕನಸು ಎಲ್ಲ ಈಡೇರಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಈಗ ನಿನ್ ತಲೆ ಯಾರೋ ಕೆಡಿಸಿ ಬ್ರೈನ್ ವಾಶ್ ಮಾಡಿದ್ದಾರೆ. ಯಾವನವನು? ಹಿಡೀರಿ ಅವನನ್ನ. ಅವನ್ ಹಿಡ್ಕೊಂಡು ಏನ್ ಪ್ರಯೋಜನ? ಅವನು ಹಿಡಿಯಕ್ಕಾಗಲ್ಲ. ನೀವು ಯಾವುದೋ ಮನುಷ್ಯನ ಹಿಡ್ಕೊಂಡು ಏನು ಸಿಗೋದಿಲ್ಲ. ಹಿಡಿಯೋಕಾದ್ರೆ ಜೀಸಸ್ನ ಹಿಡ್ಕೊಳ್ಳಿ ನೋಡೋಣ, ಟ್ರೈ ಮಾಡಿ. ಅವನ ಒಳಗಡೆ ಈ ನೂತನ ಜನ್ಮ ತಂದು ಕೊಟ್ಟಾತನ ನಡಿಬೇಕು. ಈ ನೂತನ ಜನ್ಮ ತಂದು ಕೊಟ್ಟಾತ ಯಾವುದೋ ಬೋಧಕ ಅಲ್ಲ, ಅದು ತಂದು ಕೊಟ್ಟಿದ್ದು ಪವಿತ್ರಾತ್ಮ. ಕ್ಯಾಚ್ ದ ಹೋಲಿ ಸ್ಪಿರಿಟ್ ಇಫ್ ಪಾಸಿಬಲ್. ಪವಿತ್ರಾತ್ಮ ಹಿಡ್ಕೊಳ್ಳಿ. ಹೋಲಿ ಸ್ಪಿರಿಟ್ ಕೆಲಸ ಮಾಡ್ತಾರೆ. ನೀವು ಯಾರು ಬೋಧನೆ ಮಾಡದೇ ಇದ್ರು ಪವಿತ್ರಾತ್ಮರೇ ನೇರವಾಗಿ ಹೋಗಿ ಒಬ್ಬನ ಹೃದಯದೊಳಗಡೆ ಬೋಧನೆ ಮಾಡಿ ಅವನ್ನ ಎತ್ಕೊಂಡು ಬರ್ತಾರೆ. ಆಯ್ತಾ? ಪ್ರಪಂಚದಲ್ಲಿರೋ ಎಲ್ಲಾ ಬೋಧಕರನ್ನು ಕತ್ತರಿಸಿ ಹಾಕಿದ್ರು, ಸಾಯಿಸಿ ಹಾಕಿದ್ರು, ಮತ್ತು ಹೊಸದಾಗಿ ಹುಡ್ತಾನೆ ಇರ್ತಾರೆ ಜನರು ಯೇಸುವಿನ ಹಿಂಬಾಲಕರಾಗ್ತಾನೆ ಇರ್ತಾರೆ. That is the power of the gospel. That is the power of Christianity. That is the power of the Holy Spirit. ಪವಿತ್ರಾತ್ಮರಿಂದ ಆಗುವ ಕಾರ್ಯ, ದೇವರ ಕಾರ್ಯ ಇದು. ಎಷ್ಟು ಜನ ಪ್ರಯತ್ನ ಪಟ್ರು ಕ್ರೈಸ್ತ ಸಭೆಯನ್ನು ಹಾಳು ಮಾಡಲಿಕ್ಕೆ, ಕ್ರೈಸ್ತರನ್ನು ಸರ್ವನಾಶ ಮಾಡಲಿಕ್ಕೆ. ಆಗಿಲ್ಲ, ಆಗೋದೂ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಚರ್ಚ್ಗಳನ್ನ ಸುಟ್ಟು ಹಾಕ್ಬೋದು, ಕ್ರೈಸ್ತರನ್ನ ಹೊಡಿಬಹುದು, ಸಾಯಿಸ್ಬೋದು, ಕತ್ತರಿಸ್ಬೋದು. ಬಿಟ್ರೆ ಈ ಶುಭ ಸಂದೇಶವನ್ನ, ಹಬ್ಬಿ ಹರಡುತ್ತಿರುವ ನಿತ್ಯ ಜೀವದ ಸಂದೇಶವನ್ನ, ದೇವರ ಕಾರ್ಯವನ್ನ, ಈ ಮಾನಸಾಂತರವನ್ನ ತಡೀಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಯಾಕೆಂದ್ರೆ ಇದು ದೇವರ ಕಾರ್ಯ, ದೇವರಾತ್ಮ ಮಾಡ್ತಾ ಇರುವ ಕಾರ್ಯ. ನಿನ್ನೊಳಗಡೆ ಈ ಕಾರ್ಯ ಆಗ್ತಾ ಇದ್ರೆ ನೀನು ಭಾಗ್ಯವಂತನು, ನೀನು ಭಾಗ್ಯವಂತಳು.